ನಿಡುಗೂಡು ಹೊಯ್ಸೊಳಲು ಮುಂತಾದ 34 ಗ್ರಾಮಗಳವರು ಪಂಚಾಯಿತಿ ಇಟ್ಟುಕೊಂಡಾಗ ಕೋತಿಗಳ ಹಾವಳಿ ಬಗ್ಗೆ ಚರ್ಚಿಸುತ್ತಾರೆಂದು ತಿಳಿದು ನಾನು ಹೋದೆ. ಅವತ್ತಿನ ಅಜೆಂಡಾ ಇದ್ದಿದ್ದು ಅದರ ಮೇಲೆ. ಆದರೆ ಪಂಚಾಯಿತಿ ಆರಂಭವಾದ ಕೂಡಲೇ ಎಲ್ಲರೂ ಚರ್ಚೆ ಬಿಟ್ಟು ಸಸಿತೋಟದ ರೈಟರು ಗಾಡ್ಲಿಯನ್ನು ಬಾಯಿಗೆ ಬಂದ ಹಾಗೆ ಬೈಯುತ್ತಾ ಹೊಡೆಯನ ಹೋದರು. ಸಸಿತೋಟದಲ್ಲಿ ಮೊಕ್ಕಾಂ ಮಾಡಿರುವ ಕೋತಿಗಳನ್ನು ನಮ್ಮೂರಿನ ಕಡೆಗೆ ಓಡಿಸಿ ತೊಂದರೆಗೆ ಈಡು ಮಾಡಿದ್ದಾನೆಂಬುದೇ ಅವರೆಲ್ಲರ ಆಕ್ರೋಶ. ನಾನೇನಾದರೂ ಗಾಡ್ಲಿ ಸ್ಥಾನದಲ್ಲಿದ್ದಿದ್ರೆ ನನ್ನ ತೋಟಕ್ಕೆ ತೊಂದರೆ ಕೊಡುವ ಕೋತಿಗಳನ್ನು ನಾನು ಯಾವ ಕಡೆಗಾದರೂ ಓಡಿಸುತ್ತೇನೆ, ಕೇಳುವುದಕ್ಕೆ ನೀವು ಯಾರು ಎಂದೇ ಪ್ರಶ್ನಿಸುತ್ತಿದ್ದೆ. ಆದರೆ ಮೃದು ಸ್ವಭಾವದ ಗಾಡ್ಲಿ ಹಾಗೆ ಪ್ರತಿಭಟಿಸದೆ ಆ ಕೋತಿಗಳನ್ನು ಈಚೆಗೆ ಯಾರೋ ತಂದು ಬಿಟ್ಟಿದ್ದೆಂದು ಪಂಚಾಯಿತಿಯವರು ಅವನ್ನು ಹಿಡಿಸಿ ಬೇರೆಲ್ಲಿಗಾದರೂ ಸಾಗಿಸಬೇಕೆಂದು ಸೂಚಿಸಿದ. ಕೋತಿಗಳನ್ನು ಹಿಡಿಸಿ ಬೇರೆಡೆಗೆ ಒಯ್ದು ಬಿಡುವುದು ಇಲ್ಲಿ ಆಗಿಂದಾಗ್ಗೆ ನಡೆಯುವ ವ್ಯವಹಾರ. ಪಂಚಾಯಿತಿಯವರು ಹಣ ಮಂಜೂರು ಮಾಡಿದ್ರೆ ಬೇಲೂರಿನಿಂದ ಮಂಗ ಹಿಡಿಯುವವರನ್ನು ಕರೆಸಿ ಮಂಗ ಹಿಡಿದು ದೂರ ಬೇರೆಲ್ಲಾದರೂ ಒಯ್ದು ಬಿಡುತ್ತಿದ್ದರು. ಕೋತಿಗಳು ಅಲ್ಲಿ ಕಾಟ ಆರಂಭಿಸುತ್ತಿದ್ದವು. ನಾನು ಅಲ್ಲಿ ತೋಟ ಮಾಡುವುದಕ್ಕಿಂತ ಮೊದಲೇ ಕೋತಿಗಳನ್ನು ಒಮ್ಮೆ ಪಂಚಾಯಿತಿಯವರೆಲ್ಲ ಸೇರಿ ಹಿಡಿಸಿ ದೂರ ಸಾಗಿಸಿದ್ದರಂತೆ. ಕೋತಿಗಳು ಹನುಮಂತನ ಅವತಾರವೆಂದು ಎಲ್ಲರೂ ಅವನ್ನು ಕೊಲ್ಲಲು ಅಂಜುತ್ತಿದ್ದರು. ಅಕಸ್ಮಾತ್ ಕೋತಿ ಏನಾದರೂ ಸತ್ತರೆ ಅದಕ್ಕೆ ಹಾಲು ತುಪ್ಪ ಬಿಟ್ಟು ತಿಥಿ ಮಾಡಿ ಊರವರೆಲ್ಲ ಸೂತಕ ಆಚರಿಸುತ್ತಿದ್ದರು. ಬಹುಶಃ ಮನುಷ್ಯರಂತೆಯೇ ಕೋತಿಗಳಿಗೂ ಕೈಕಾಲು ಮುಖಗಳಿರುವುದರಿಂದ ಮನುಷ್ಯನಿಗ ಅವುಗಳನ್ನು ಕೊಲ್ಲಲು ಅಂಜಿಕೆ ಇರಬೇಕು. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊಡಗಿನಲ್ಲಿ ಇವುಗಳನ್ನು ತಿನ್ನುವುದರಿಂದ ಆ ಭಾಗಗಳಲ್ಲಿ ಅವುಗಳ ಹಾವಳಿ ಇಲ್ಲವೆಂದೇ ಹೇಳಬಹುದು. ಕೋತಿಗಳ ಬಗ್ಗೆ ಇರುವ ಈ ಸಾರ್ವತ್ರಿಕ ಅಭಿಪ್ರಾಯದ ದೆಸೆಯಿಂದ ಕೋತಿಗಳನ್ನು ತಿನ್ನಲು ಪರವಾನಗಿ ಇರುವ ಜಾತಿಯವರಾದ ಬಿಲ್ಲವರು, ಹರಿಜನರು ಸಹ ತಮ್ಮ ಜಾತಿಯಲ್ಲಿ ಅದನ್ನು ತಿನ್ನುವುದು ನಿಷಿದ್ಧ ಎಂದು ಹೇಳುತ್ತಿದ್ದರು. ನಮ್ಮೂರಿನಲ್ಲೂ ಒಂದೆರಡು ಬಿಲ್ಲವರ ಮನೆಗಳಿದ್ದವು. ಅವರನ್ನು ಕೇಳಿದಾಗ ಅವೆರಡೂ ಮನೆಯವರು ತಮ್ಮ ಮರ್ಯಾದೆ ಹೋಯಿಕೆನ್ನುವಂತೆ ಉಗ್ರವಾಗಿ ಪ್ರತಿಭಟಿಸಿ ಯಾರೋ ಅವರ ಮನೆತನದ ಪೂರ್ವಿಕರು ಔಷಧಿಗೆಂದು ಮಂಗನ ಮಾಂಸ ತಿಂದಿದ್ದನ್ನೇ ದೊಡ್ಡದು ಮಾಡಿ ಈ ರೀತಿ ಅಪಪ್ರಚಾರ ಮಾಡಿದ್ದಾರೆಂದು ಈ ವಿಚಾರ ನನಗೆ ಹೇಳಿದವರಿಗೆ ಶಾಪ ಹಾಕಿದರು. ಕೋತಿಗಳಾದರೂ ಅವುಗಳ ಬಗ್ಗೆ ಇರುವ ಪೂಜ್ಯತೆಯ ಸಂಪೂರ್ಣ ಸದುಪಯೋಗ ಮಾಡಿಕೊಂಡು ನಾನಾ ತರಹದ ಹಾವಳಿ ಮಾಡುತ್ತಿದ್ದವು. ಹಾವಳಿ ಮಾಡುವುದರಲ್ಲಿ ಬಹುಶಃ ಯಾವ ಪ್ರಾಣಿಯೂ ಕೋತಿಗಳನ್ನು ಸರಿಗಟ್ಟಲಾರವು. ಅವಕ್ಕೆ ಕಿತಾಪತಿ ಮಾಡಲು 2 ಕೈಗಳು, ಯೋಚಿಸಲು ಬುದ್ಧಿಶಕ್ತಿಯೂ ಇರುವುದರಿಂದ ಅವನ್ನು ನಿಯಂತ್ರಿಸುವುದು ತುಂಬಾ ಕಷ್ಟ. ಅವು ಲೂಟಿಗೆ ತೋಟಕ್ಕಿಳಿದಾಗ ದೂರದಲ್ಲಿ ಎತ್ತರದ ಮರವೊಂದರ ಮೇಲೆ ಒಂದು ಕೋತಿಯನ್ನು ಕಾವಲಿಗೆ ಕೂರಿಸಿ ಮಿಕ್ಕವು ಲಗ್ಗೆ ಹಾಕುತ್ತವೆ. ದೂರದಲ್ಲಿ ಯಾರಾದರೂ ಕಂಡಲೆ ಸಾಕು, ಕಾವಲು ಕೋತಿ ಕೀರೋ ಎಂದು ಕೂಗಿ ಸೂಚನೆ ಕೊಡುತ್ತದೆ. ತಕ್ಷಣವೇ ಮಿಕ್ಕವೆಲ್ಲ ಸಮೀಪದ ಕಾಡಿನ ಮರಗಳಿಗೆ ಪರಾರಿ ಕೀಳುತ್ತವೆ. ಕಾಡಿನ ಎತ್ತರದ ಮರಗಳನ್ನು ಹತ್ತಿ ಅವುಗಳ ಎಲೆಯ ಮರಗಳಲ್ಲಿ ಹುದುಗಿ ಕುಳಿತವೆಂದರೆ ಬ್ರಹ್ಮನಿಗೂ ಅವುಗಳನ್ನು ಪತ್ತೆ ಮಾಡಲು ಸಾಧ್ಯವಿಲ್ಲ. ಕೋತಿಗಳ ಕಾಟದ ಅರಿವಿಲ್ಲದ ನನಗೆ ಕೋತಿಗಳ ಸಲುವಾಗಿ ಪಂಚಾಯಿತಿಯವರು ಗಾಡ್ಲಿಗೆ ಏಕೆ ಇಷ್ಟೊಂದು ಬೈದರೆಂದು ಗೊತ್ತಾಗಲಿಲ್ಲ. ಆದರೆ ಕೆಲವೇ ದಿನಗಳೊಳಗೆ ಮಾರಾ ಬಂದು ತನ್ನಿಂದ ಕೋತಿಗಳ ಹಾವಳಿ ನಿಯಂತ್ರಿಸುವುದು ಸಾಧ್ಯವಿಲ್ಲವೆಂದು ರಾಜೀನಾಮೆ ಕೊಡಲು ಮುಂದಾದಾಗ ಗಾಬರಿಯಾಯಿತು. ಏಲಕ್ಕಿ ಹನಾಲಿಗೆ ಹೋಗಿ ನೋಡಿದರೆ ಸರ್ವನಾಶ. ಕೋತಿಗಳು ಏಲಕ್ಕಿಯನ್ನು ಯಾವ ರೀತಿ ನಾಶ ಮಾಡುತ್ತವೆನ್ನುವುದು ಅದನ್ನು ನೋಡಿದವರಿಗೆ ಮಾತ್ರ ಗೊತ್ತು. ಪ್ರತಿಯೊಂದು ಏಲಕ್ಕಿ ಗಿಡವನ್ನು ಕಿತ್ತು ಸಿಗಿದು ತೋರಣ ಮಾಡಿ ಬಿಸಾಕಿದ್ದವು. ನನಗೆ ದುಃಖ, ಕೋಪ ಎರಡೂ ಒಟ್ಟಿಗೆ ಬಂತು. ಈ ಕೋತಿಗಳ ಗುಂಪಿಗೆ ಮನುಷ್ಯರ ಹೆದರಿಕೆ ಒಂದು ಚೂರು ಇದ್ದಂತಿರಲಿಲ್ಲ. ಮಾರಾನಂತೂ ಡಬ್ಬಾ ಬಡಿಯುವುದು, ದಡಾಕಿ ಹೊಡೆಯುವುದು ಎಲ್ಲ ಮಾಡಿದ. ಇವು ಯಾವುದಕ್ಕೂ ಜಗ್ಗಲಿಲ್ಲ. ಕೊನೆಗೆ ಕೋತಿಗಳು ಎಷ್ಟು ಧೈರ್ಯ ಮಾಡಿದುವೆಂದರೆ ಇವುಗಳನ್ನು ಓಡಿಸಲು ಹೋದ ಮಾರನಿಗೆ ಹಲ್ಲು ತೋರಿಸಿ ಗುರ್ರೆಂದು ಹೆದರಿಸಿದವು. ಮಾರನಿಗೆ ಗಾಬರಿಯಾಯಿತು. ಮೊದಲಲ್ಲಿ ಅವನು ಹನುಮಂತನನ್ನು ಕೊಲ್ಲಬಾರದು ಎಂದು ಹೇರುತ್ತಿದ್ದವನು ಅವು ಬೆದರಿಕೆ ಹಾಕಲಾರಂಭಿಸಿದ ಮೇಲೆ ಇವನ್ನು ಕೋವಿಯಲ್ಲಿ ಹೊಡೆಯದಿದ್ದರೆ ನನಗೆ ಪ್ರಾಣಾಪಾಯ, ನಾನು ಕೆಲಸ ಬಿಡುತ್ತೇನೆ ಎಂದು ಹೆದರಿಸಿದ. ಕೋತಿ ಹಿಡಿಯುವವರಿಗೆ ಒಂದೊಂದು ಕೋತಿಗೂ 10 ರೂಪಾಯಿ ಕೊಟ್ಟು ಹಿಡಿಸಿ ದೂರ ಸಾಗಿಸುವಷ್ಟು ನಾನೇನೂ ಅಹಿಂಸಾವಾದಿಯಾಗಿರಲಿಲ್ಲ. ಮಾರಾ ಅವನ್ನು ಬಲಿ ಹಾಕಬೇಕೆನ್ನುವ ವೇಳೆಗೆ ನಾನಂತೂ ಅದೇ ನಿರ್ಧಾರಕ್ಕೆ ಬಂದಿದ್ದೆ. ಈ ಕೋತಿಗಳ ಮೇಲೆ ನನ್ನ ಕೋಪ ಭುಗಿಯೇಳಲು ಅವು ಕಿವಿ ಮೇಲೆ ಆಕ್ರಮಣ ಮಾಡಿದ ಘಟನೆಯೂ ಒಂದು ಕಾರಣ. ನಾಯಿ ಕಂಡರೆ ಕೋತಿಗಳು ನೆಲದ ಮೇಲಿಳಿಯುವುದಿಲ್ಲ ಎಂದು ಮಾರಾ ಕಿವಿ ಕರೆದುಕೊಂಡು ಹೋಗಿ ಕೋತಿಗಳ ಮೇಲೆ ಭೂ ಬಿಟ್ಟ. ನಾಯಿ ಕಂಡ ಕೂಡಲೇ ಕೋತಿಗಳೇನೋ ಕಿರೋ ಎಂದು ಕೂಗಿ ಕಾಡಿಗೆ ಪರಾರಾದವು. ಇದರಿಂದ ಆತ್ಮವಿಶ್ವಾಸ ಬಂದ ಕಿವಿ ಕಾಡಿನೊಳಗೂ ಅವುಗಳನ್ನು ಅಟ್ಟಿಸಿಕೊಂಡು ಹೋಯಿತು. ಮನುಷ್ಯರಿಂದ ದೂರಾಗಿ ನಾಯಿ ಕಾಡೊಳಗೆ ಏಕಾಂಗಿಯಾದಲು 7-8 ದೊಡ್ಡ ಕೋತಿಗಳು ಒಮ್ಮೆಲೆ ನಾಯಿ ಮೇಲೆ ನೆಗೆದು 2-3 ಕಡೆ ಚರ್ಮ ಹರಿಯುವಂತೆ ಕಚ್ಚಿದವು. ಮಾರ ಸಕಾಲದಲ್ಲಿ ಓಡಿಹೋಗಿ ದೊಣ್ಣೆ ತೋರಿಸಿ ಕೋತಿಗಳಿಗೆ ಹೆದರಿಸದಿದ್ದರೆ ಅವು ಕಿವಿಯನ್ನು ಕಚ್ಚಿ ಕೊಂದೇ ಹಾಕಲು ಉಪಾಯ ಮಾಡಿದ್ದವು.
ಈ ಘಟನೆ ಆದ ಮೇಲಂತೂ ಏಕಾಂಗಿಯಾಗಿ ಕೋತಿಗಳನ್ನು ಓಡಿಸಲು ಮಾರ ಹೆದರತೊಡಗಿದ. ನಾನು ಕಿವಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅದರ ಗಾಯಗಳನ್ನೆಲ್ಲ ಹೊಲ್ಲಿಸಿದ್ದಲ್ಲದೆ ಮುನ್ನೆಚ್ಚರಿಕೆ ಕ್ರಮವಾಗಿ ಅದಕ್ಕೆ ರೇಬೀಸ್ ಇಂಜೆಕ್ಷನ್ ಕೊಡಬೇಕೆಂದು ಡಾಕ್ಟರು ಹೇಳಿದ್ದರಿಂದ 14 ದಿನ ಅದನ್ನು ಕರೆದುಕೊಂಡು ಆಸ್ಪತ್ರೆಗೆ ಸುತ್ತಬೇಕಾಯಿತು. ನನ್ನ ತಾಳ್ಮೆ ಹಾರಿಹೋಯಿತು. ವನ್ಯಮೃಗ ಸಂರಕ್ಷಣೆ, ಅರಣ್ಯ ಇಲಾಖೆ ಕಾನೂನು, ಅಹಿಂಸೆ ಯಾವುದನ್ನೂ ಗಣಿಸುವ ಸ್ಥಿತಿಯಲ್ಲಿರಲಿಲ್ಲ. ಕೋತಿಗಳಿರಲಿ, ಸಾಕ್ಷಾತ್ ಮನುಷ್ಯರೇ ನನಗೆ ಅಷ್ಟು ತೊಂದರೆ ಕೊಟ್ಟಿದ್ದರೆ ಕೊಂದು ಹಾಕುವಷ್ಟು ನನಗೆ ಕೋಪ ಬಂದಿತ್ತು. ಪಂಚಾಯಿತಿಯಲ್ಲಿ ಕೋತಿಗಳ ವಿಷಯಕ್ಕೆ ಎಲ್ಲರೂ ಗಾಡ್ಲಿಗೆ ಹೊಡೆಯುವವರೆಗೆ ಹೋದರು ಎಂದು ಅವತ್ತು ನನಗೆ ಗೊತ್ತಾಯಿತು. ರೈಫಲಿಗೆ ಗುಂಡು ತುಂಬಿಸಿಕೊಂಡು ಹೋದಾಗ ನನ್ನ ಜೊತೆಯಿದ್ದ ಕಿವಿಯನ್ನು ನೋಡಿದ್ದೇ ಗುರುಗುರ್ರೆನ್ನುತ್ತಾ ಗಡವ ಕೋತಿಯೊಂದು ದಂತಪಂಕ್ತಿ ಪ್ರದರ್ಶಿಸುತ್ತಾ ಕೊಂಬೆಯಿಂದ ಕೊಂಬೆಗೆ ಇಳಿಯಿತು. ಅದರ ಮುಖ ಯುರೋಪಿಯನ್ನರ ಮುಖದಷ್ಟು ಕೆಂಪಗಿದ್ದು ಕಣ್ಣುಗಳಲ್ಲಿ ಕೋಪ ಹೊಗೆಯಾಡುತ್ತಿತ್ತು. ಹಾಕಿ ಅದಕ್ಕೆ, ಅದೇ ಈ ಗುಂಪಿನ ಯಜಮಾನ ಎಂದು ಮಾರ ಕೂಗಿದ. ನಾನು ರೈಫಲ್ ಹಾರಿಸುತ್ತಂತೆಯೇ ಧಡೀರೆಂದು ಅದು ಮರದಿಂದ ಕೆಳಗೆ ಬಿದ್ದು ಸತ್ತೇ ಹೋಯಿತು. ಅಷ್ಟೂ ಕೋತಿಗಳನ್ನು ಬಲಿಹಾಕಲು ತಯಾರಾಗಿಯೇ ನಾನು ಹೋಗಿದ್ದೆ. ಆದರೆ ಅವುಗಳ ನಾಯಕ ಅಷ್ಟೆತ್ತರದ ಕೊಂಬೆಯಿಂದ ಸತ್ತು ದಪ್ಪನೆ ಗೆಳಗುರುಳ ಕೂಡಲೇ ಗುಂಪಿನ ಮೇಲೆ ಆದ ಪರಿಣಾಮ ಭೀಕರವಾಗಿತ್ತು. ಎಲ್ಲಾ ಕೋತಿಗಳು ಕೊಕ್ರೋಮೋ ಎಂದು ಕೂಗಿ ದಿಕ್ಕುಗೆಟ್ಟಂತೆ ಕೊಂಬೆಯಿಂದ ಕೊಂಬೆಗೆ ಹಾರಿ ಓಡಿದವು. ವಿಜಯೋನ್ಮಾದದಿಂದ ಹೋಡ್ರಿ ಇನ್ನೊಂದೆರಡಕ್ಕೆ ಎಂದು ಮಾರ ಕೂಗಿಡ. ಆದರೆ ಅದಕ್ಕೆ ಅವಕಾಶವೇ ಸಿಗಲಿಲ್ಲ. ಕೋತಿಗಳೆಲ್ಲ ಗದ್ದೆ ದಾಟಿ, ತೋಟ ದಾಟಿ ಮತ್ತೆ ಗಾಡ್ಲಿ ತೋಟದ ದಿಕ್ಕಿನತ್ತನೆ ಓಡಿಹೋದವು. ಕೋತಿ ಸಾಯಿಸಿದಕ್ಕೆ ಊರವರೆಲ್ಲ ಆಕ್ಷೇಪಿಸಬಹುದೆಂದು ತಿಳಿದಿದ್ದೆ. ಕೆಲವರು ಹಾಗೂ ಮಾತಾಡಿದರಂತೆ. ಆದರೆ ಹೆಚ್ಚು ಜನ ಅವುಗಳನ್ನು ಸೆದೆಬಡಿದು ಗಾಡ್ಲಿ ತೋಟದ ದಿಕ್ಕಿನತ್ತ ಓಡಿಸಿದಕ್ಕೆ ಸಂಪೂರ್ಣ ಬೆಂಬಲ ಸೂಚಿಸಿದರು. ಶಿಕಾರಿ ಮಂಜಪ್ಪ, ಇನ್ನೊಂದು ಸಾರಿ ಕೋತಿಗಳನ್ನು ನಮ್ಮ ಕಡೆಗೇನಾದರೂ ಓಡಿಸಿದೆ ಎಂದರೆ ಈ ಸಾರಿ ಕೋತಿಗೆ ಹೊಡೆದು ನಾವು ಪಾಪ ಕಟ್ಟಿಕೊಳ್ಳುವುದಿಲ್ಲ, ನಿನಗೇ ಹೊಡೆಯುತ್ತೀವಿ ಎಂದು ಗಾಡ್ಲಿಗೆ ಬೈದು ಹೆದರಿಸಿದನಂತೆ. ಗೋಣಿಬೀಡ ಈ ಗಾಡ್ಲಿ ವಿಷಯ ಹೇಳಬೇಕೆಂದರೆ ಬೇಕಾದಷ್ಟು ಹೇಳಬಹುದು. ಆದರೆ ಅವನು ಯಾರು, ಎಲ್ಲಿಂದ ಬಂದವನು, ಅವನ ಅಪ್ಪ ಅಮ್ಮ ಯಾರು ಎನ್ನುವುದರಿಂದ ಕ್ರಮಬದ್ಧವಾಗಿ ಅವನ ಚರಿತ್ರೆ ಹೇಳಬೇಕೆಂದರೆ ತೊಂದರೆ ಶುರುವಾಗುತ್ತದೆ. ಏಕೆಂದರೆ ಇವೆಲ್ಲ ಅವನಿಗೂ ಸರಿಯಾಗಿ ತಿಳಿಯದ ವಿಷಯ. ಅವನ ನಿಜವಾದ ಹೆಸರು ಜೇಕಬ್ ಎಂದು ಕೆಲವರು, ಯಾಕೂಬ್ ಎಂದು ಕೆಲವರು ಹೇಳುತ್ತಾರೆ. ಆದರೆ ಅವನು ಕ್ರಿಶ್ಚಿಯನ್ನರಂತೆ ಚರ್ಚಿಗೂ ಹೋಗಿದ್ದನ್ನು ನೋಡಿಲ್ಲ, ಮುಸ್ಲಿಮರಂತೆ ಮಸೀದಿಗೂ ಹೋಗಿದ್ದನ್ನು ನೋಡಿಲ್ಲ. ಇಲ್ಲಿ ಅನೇಕರ ಹುಟ್ಟು ತುಂಬಾ ಪ್ರಶ್ನಾರ್ಥವಾದ ರೀತಿಯಲ್ಲಿರುತ್ತದೆ. ಒಬ್ಬರನ್ನು ಬಿಟ್ಟು ಇನ್ನೊಬ್ಬರನ್ನು ಆಗಾಗ್ಗೆ ಕಟ್ಟಿಕೊಳ್ಳುವ ಗಂಡಸರು ಹೆಂಗಸರು ಇಲ್ಲಿ ಬೇಕಾದಷ್ಟು ಜನ ಇರುತ್ತಾರೆ. ಹಾಗಾಗಿ ತಾವು ಯಾರಿಗೆ ಹುಟ್ಟಿದವರೆಂದು ಮಕ್ಕಳಿಗೆ ತುಂಬಾ ಗೊಂದಲವಿರುತ್ತದೆ. ಗಾಡ್ಲಿಗೆ ಈ ಪ್ರಶ್ನೆ ಕೇಳಿದಾಗ ಆ ಸಂದರ್ಭದಲ್ಲಿ ಹೇಗೆನ್ನಿಸುತ್ತೆ ಹಾಗೆ ಹೇಳುತ್ತಿದ್ದ. ಅಷ್ಟಕ್ಕೂ ಅವನು ಯಾವನಿಂದ ಯಾವಳಿಗಾದರೂ ಹುಟ್ಟಲಿ, ನಮಗೇನು, ನಾವೇನೋ ಅವನಿಗೆ ಹೆಂಡು ಕೊಡಲು ಹೊರಟಿದ್ದೇವಾ? ಅವನ ಜಾತಕ ತಿಳಿಯುವುದರಿಂದ ಅವನು ಕೆಟ್ಟವನೂ ಆಗುವುದಿಲ್ಲ, ಒಳ್ಳೆಯವನೂ ಆಗುವುದಿಲ್ಲ. ಮೊದಲು ಬಹುಕಾಲ ಹಿಂದೆ ಗಾಡ್ಲಿ ಕ್ಷೌರ ಮಾಡುತ್ತಿದ್ದನಂತೆ. ಕ್ಷೌರಕಿಕ ಕೆಲಸಕ್ಕೆ ಮಾತ್ರ ಅವನ ಹುಟ್ಟಿನ ಇತ್ಯೋಪರಿ ಜಾತಕಗಳು ಬೇಕಾಗಿರಬಹುದು. ಏಕೆಂದರೆ ಅದು ಮೈ ಕೈ ಮುಟ್ಟಿ ಮಾಡುವ ಕೆಲಸ. ಹಿಂದೂಗಳಲ್ಲಿ ಯಾವನು ಯಾರ ಮೈ ಮುಟ್ಟಬಹುದು ಮುಟ್ಟಬಾರದು ಎಂದು ಕಟ್ಟಳೆ ಇರುವುದರಿಂದ ಜನ ಅವನ ಇತ್ಯೋಪರಿಗಳನ್ನು ಕೇಳಿರಬಹುದು. ಆದರೆ ಗಾಡ್ಲಿ ತನ್ನ ಕ್ಷೌರ ಕಸುಬಿಗೆ ವಿದಾಯ ಹೇಳಬೇಕಾಗಿ ಬಂದಿದ್ದು ಅದಕ್ಕಲ್ಲ. ನಮ್ಮೂರಿನಲ್ಲಿ ಕ್ಷೌರಿಕರ ಹಣೆಬರಹ ಹೇಳಿದರೆ ಆ ಕೆಲಸ ಯಾರಿಗೂ ಬೇಡ ಎನಿಸುತ್ತದೆ. ವರ್ಷಕ್ಕೆ ಒಂದೇ ಒಂದು ಸಾರಿ ಬಂಡವಾಳ ಕೈಗೆ ಸಿಗುವ ಗ್ರಾಮಾರ್ಥ ವ್ಯವಸ್ಥೆಯಲ್ಲಿ ವಾರಕ್ಕೆ ಒಂದು ಸಾರಿ ಶೇವಿಂಗು, ತಿಂಗಳಿಗೆ ಒಂದು ಸಾರಿ ಹೇರ್ ಕಟ್ ಮಾಡಿ ಹಣ ತೆಗೆದುಕೊಳ್ಳಬೇಕಾದ ಕ್ಷೌರಿಕನ ಪರಿಸ್ಥಿತಿ ಗಂಡಾಂತರಕಾರಿ. ಕುಯ್ಯನು ಮುಗಿನ ಸಮಯದಲ್ಲದೆ ಮತ್ತೆ ಯಾವ ಸಮಯದಲ್ಲೂ ಯಾವನ ಬಳಿಯೂ ಒಂದು ದಮ್ಮಡಿ ಇರುವುದಿಲ್ಲ. ಹಾಗಾಗಿ ಅವರೆಲ್ಲ ಹಜಾಮನಿಗೆ ವರ್ಷಕ್ಕೆ ಇಷ್ಟು ಪಲ್ಲ ಭತ್ತ ಎಂದು ಮಾತಾಡಿ ಹೋಗತ್ತಾ ಬರತ್ತಾ ಪುರುಸತ್ತಾದಗೆಲ್ಲ ಅವರು ಅವರ ಮನೆಮಂದಿಯೂ ಬುರುಡೆ ಹೆರಿಸಿಕೊಳ್ಳುತ್ತಾರೆ. ಒಬ್ಬರ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಅವರೆಲ್ಲ ಎಷ್ಟು ಸಾರಿ ಶೇವಿಂಗು, ಹೇರ್ ಕಟ್ ಇತ್ಯಾದಿಗಳನ್ನು ಮಾಡಿಸಿಕೊಳ್ಳುತ್ತಾರೆ ಎನ್ನುವುದನ್ನು ಹಳ್ಳಿ ಹಜಾಮ ಲೆಕ್ಕ ಇಟ್ಟು ಗುಣಿಸಿ ಕೂಡಿ ಲಾಭನಷ್ಟ ಲೆಕ್ಕ ಹಾಕಲು ಸಾಧ್ಯವೇ? ಕ್ಷೌರಿಕನಿಗೆ ಒಟ್ರಾಸಿ ಬೆಳಗಿನಿಂದ ಸಂಜೆಯವರೆಗೂ ಕೆಲಸ, ಹೆರಿದಿದ್ದು. ಒಕ್ಕಲಾಟದ ಸಮಯದಲ್ಲಿ ಗಾಡ್ಲಿ ಗಾಡಿ ಮಾಡಿಕೊಂಡು ಭತ್ತ ವಸೂಲಿಗೆ ಕೆಲಸ ಬಿಟ್ಟು ಗಿರಾಕಿಯ ವಿಳಾಸ ಹಿಡಿದು ಹಳ್ಳಿ ತಿರುಗಬೇಕು. ಇವತ್ತು ಬಾ ನಾಳೆ ಬಾ ಎಂದು ಸತಾಯಿಸುವವರು, ಭತ್ತ ಇನ್ನೂ ಒಕ್ಕಿಯೇ ಇಲ್ಲವೆಂದು ಹುಲ್ಲು ಗೊಣಬೆ ತೋರಿಸುವವರು, ಭರ್ತಾ ಕತ್ರಿ ಚಾಕು ತಂದಿದ್ದರೆ ಇಲ್ಲೇ ಒಂದು ಹಜಾಮತ್ ಮಾಡಿ ಹೋಗಬಹುದಿತ್ತಲ್ಲ ಎನ್ನುವವರು ಅವನಿಗೆ ತಲೆ ಚಿಟ್ಟು ಇಗಿಸುತ್ತಿದ್ದರು. ಈ ಗೋಳಲ್ಲಿ ಏಗಿ ತಲೆ ರೋಸಿ ಹೋದ ಗಾಡ್ಲಿ ತನ್ನ ಕ್ಷೌರ ಕಸುಬಿಗೆ ವಿದಾಯ ಹೇಳಿ ಹುಲಿಹಂದಲು ದೊರೆ ಹಂತ್ ಹತ್ರ ಬೋಟ್ಲರ್ ಕೆಲಸಕ್ಕೆ ಸೇರಿಕೊಂಡ. ಗಾಡ್ಲಿ ಅಂತ ಇವನನ್ನು ಯಾಕೆ ಕರೆಯುತ್ತಾರೆ ಎಂದು ಇವನ ಹೆಸರಿನ ಮೂಲ ಹುಡುಕ್ತಾ ಹೋದಾಗ ನನಗೆ ಈ ವಿಷಯ ಗೊತ್ತಾಯಿತು. ಗಟ್ಟಿ ಮಾತಾಡಿ ಭತ್ತ ವಸೂಲು ಮಾಡಲಾಗದ ಇವನ ಸೌಮ್ಯ ಸ್ವಭಾವದಿಂದಲೇ ಗಾಡ್ಲಿ ಕ್ಷೌರ ಕೆಲಸ ಬಿಟ್ಟಿದ್ದು. ಇವನ ಈ ಒಳ್ಳೆಯ ಗುಣವನ್ನು ನೋಡಿ ಹುಲಿಹಂದಲು ದೊರೆ ಇವನನ್ನು ಗಾಡಿ ಮ್ಯಾನ್ ಎಂದು ಕರೆದನಂತೆ.
ಅವನು ಕರೆದ ಈ ನಾಮಧೇಯವೇ ಪರ್ಮನೆಂಟ್ ಆಗಿ ಹಳೆಯ ವಿವಾದಾಸ್ಪದ ಹೆಸರುಗಳಾದ ಜೇಕಬ್ ಯಾಕೂಬೆಲ್ಲವೂ ಜನರಿಗೆ ಮರೆತೇ ಹೋದವು. ಗಾಡಿಮ್ಯಾನ್ ಎನ್ನುವುದು ಕ್ರಿಯಾಪದವೋ ನಾಮಪದವೋ ಗುಣವಾಚಕವೋ ಎಂದು ಗೊತ್ತಿಲ್ಲದ ಹಳ್ಳಿಯವರು ಅದನ್ನೇ ನಾಮಪದ ಮಾಡಿ ಬಳಸಿದರು. ಅದರ ಸಂಕ್ಷಿಪ್ತ ರೂಪವೇ ಗಾಡ್ಲಿ. ಹುಲಿಹಂದಲು ದೊರೆ ಹಂಟ್ ಹತ್ರ ಬೋಟ್ಲರ್ ಕೆಲಸಕ್ಕೆ ಸೇರಿದ ಕೆಲವೇ ದಿನಗಳಲ್ಲಿ ಅವನ ದುರ್ದೈವಕ್ಕೆ ಭಾರತ ಸ್ವತಂತ್ರವಾಗಿ ಬ್ರಿಟಿಷರ ಆಳ್ವಿಕೆ ಕೊನೆಗೊಂಡಿತು. ಹಂಟ್ ತೋಟ ಮಾರಿ ನಿರ್ಗಮಿಸಿದ. ಗಾಡ್ಲಿ ಕೆಲಸ ಕಳೆದುಕೊಂಡ. ಆಮೇಲೆ ಗಾಡ್ಲಿ ತೋಟಗಳಿಗೆ ಆಳುಗಳನ್ನು ಒದಗಿಸುವ ಸಪ್ಲೈಯರ್ ಕೆಲಸ ಮಾಡಿದ. ತೋಟಗಳಿಗೆ ಆಳುಗಳನ್ನು ಸಪ್ಲೈ ಮಾಡುವವರಿಗೆ ಅವರು ಒದಗಿಸಿದ ಆಳುಗಳು ಕೆಲಸ ಮಾಡಿದ ಪ್ರತಿಯೊಂದು ದಿನಕ್ಕೂ ದಿನಕ್ಕೆ ಒಂದಾಣೆಯಂತೆ ಸಪ್ಲೈಯರ್ ಕಮಿಷನ್ ಕೊಡಬೇಕಿತ್ತು. ಸಾಮಾನ್ಯವಾಗಿ ಗೂಂಡಾಗಳ ಪಟಾಲಂ ಇಟ್ಟುಕೊಂಡಿರುವ ದಾದಾಗಳು ಈ ಕೆಲಸ ಮಾಡುತ್ತಿದ್ದವು. ಆಳುಗಳ ಹತ್ತಿರವೂ ಇವರು ಹಣ ಕಿತ್ತುಕೊಳ್ಳುತ್ತಿದ್ದರು. ಜೊತೆಗೆ ಸರಿಯಾಗಿ ಕೆಲಸಕ್ಕೆ ಬರದ ಆಳುಗಳನ್ನು ಶಿಕ್ಷಿಸುವುದು, ಕೆಲಸ ಬಿಟ್ಟು ಓಡಿಹೋದವರನ್ನು ಚಚ್ಚಿ ಎಳೆದುಕೊಂಡು ಬರುವುದು, ಈ ಎಲ್ಲ ಕ್ರೂರ ಕೃತ್ಯಗಳನ್ನು ಇವರು ಮಾಡಬೇಕಿತ್ತು. ನಾನು ತೋಟ ಮಾಡಲು ಪ್ರಾರಂಭಿಸುವ ವೇಳೆಗೆ ಇದು ಕಾನೂನು ಬಾಹಿರ ಕೆಲಸ ಎಂದು ಸರ್ಕಾರ ಘೋಷಿಸಿದುದರಿಂದ ಈ ದಂಧೆ ಇಳಿಮುಖವಾಗಿತ್ತು. ಗಾಡ್ಲಿ ತನ್ನ ಒಳ್ಳೆಯತನದಿಂದ ಈ ಕೆಲಸದಲ್ಲಿಯೂ ಉದ್ಧಾರ ಆಗಲಿಲ್ಲ. ಆಳುಗಳೆಲ್ಲ ತೋಟಗಳಲ್ಲಿ ಸಾಲ ತೆಗೆದುಕೊಂಡು ರಾತ್ರೋರಾತ್ರಿ ಓಡಿ ಹೋಗಿ ಆ ಸಾಲವು ಸಪ್ಲೇಯರು ತಲೆಯ ಮೇಲೆ ಬಿತ್ತು. ಇದ್ದ 3 ಕಾಸನ್ನು ಕಳೆದುಕೊಂಡ ಗಾಡ್ಲಿ ಆ ಕೆಲಸವನ್ನು ಕೈಬಿಟ್ಟ. ಆಮೇಲೆ ಒಂದಷ್ಟು ದಿನ ಕಣ್ಣಿಗೆ ಕಂಡ ಕೆಲಸ ಮಾಡಿಕೊಂಡು ತಿರುಗುತ್ತಿದ್ದ. ಟಿಲ್ಲರು ಡ್ರೈವರು ಎಂದುಕೊಂಡು ಟಿಲ್ಲರು ಬಿಟ್ಟುಕೊಂಡು ತಿರುಗಿದ. ಕಾಂಟ್ರಾಕ್ಟರ್ ಎಂದು ರಸ್ತೆಗೆ ಮಣ್ಣು ಹಾಕಿಸುತ್ತಿದ್ದ. ಇಟ್ಟಿಗೆ ಬಿಡುವವರನ್ನು ಕರೆತಂದು ಇಟ್ಟಿಗೆ ಗೂಡು ಸುಡಿಸುತ್ತಿದ್ದ. ತೋಟಗಳಿಗೆ ಸೆಗಣಿ ಗೊಬ್ಬರ ಸಪ್ಲೈ ಮಾಡುತ್ತಿದ್ದ. ಈ ಎಲ್ಲಾ ಕೆಲಸಗಳಲ್ಲೂ ಗಾಡ್ಲಿ ಕಾಲ ಕಳೆದನೆ ಹೊರತು ಹಣ ಮಾಡಲಿಲ್ಲ. ಜೀವನದಲ್ಲಿ ಮುಂದೆ ಬರಲು ಬೇಕಾದ ಚಾಲಾಕು, ಮಾತುಗಾರಿಕೆ, ಕುಯುಕ್ತಿಗಳು ಆತನಲ್ಲಿ ಇಲ್ಲದುದೇ ಇದಕ್ಕೆ ಕಾರಣ. ಗಾಡ್ಲಿ ರೈಟರು ಕೆಲಸ ಮಾಡುತ್ತಿದ್ದ ಸಸಿ ತೋಟದ ಯಜಮಾನರ ಹೆಸರು ಶರಾವ್ ಎಂದು. ಅವರ ಮಕ್ಕಳು ಬೊಂಬಾಯಿಯಲ್ಲಿ ಕೆಲಸ ಮಾಡುತ್ತಿದ್ದುದರಿಂದ ಶರಾವ್ ತೋಟದಲ್ಲಿ ಇರುತ್ತಿದ್ದುದೇ ಬಹಳ ಕಡಿಮೆ. ಸರಿಯಾಗಿ ಗಮನ ಕೊಡದೆ ತೋಟ ಹಾಳು ಬಿದ್ದಂತೆ ಇರುತ್ತಿತ್ತು. ಮರಗಳನ್ನು ಸರಿಯಾಗಿ ಕಸಿ ಮಾಡದೆ ಬೇಕಾಬಿಟ್ಟಿ ಬೆಳೆಯಲು ಬಿಟ್ಟಿದ್ದರಿಂದ ಬಿಸಿಲು ತಾಗದಷ್ಟು ದಟ್ಟವಾಗಿ ಮರಗಳು ಬೆಳೆದು ಅಲ್ಲಿಂದ ಮಂಗಗಳನ್ನು ಓಡಿಸುವುದು ಅಸಾಧ್ಯವಾಗಿತ್ತು. ಶರಾವ್ ತಮ್ಮ ತೋಟಕ್ಕೆ ಹಣ ಖರ್ಚು ಮಾಡುತ್ತಿರಲಿಲ್ಲ. ಅವರು ರೈಟರು ಗಾಡ್ಲಿಗೆ ಸರಿಯಾಗಿ ಬೈದರೆ ಸಾಕು ತೋಟ ಅಭಿವೃದ್ಧಿಯಾಗುತ್ತದೆ ಎಂದು ತಿಳಿದಂತಿತ್ತು. ತಿಂಗಳಿಗೆ ಒಂದಾವರ್ತಿ ಬಂದು ತೋಟ ಹಾಳು ಮಾಡಿದ್ದೀಯಾ ಎಂದು ಗಾಡ್ಲಿಗೆ ಚೆನ್ನಾಗಿ ಉಗಿದು ಹೋಗುತ್ತಿದ್ದರು. ಮಂಗಗಳು ಹೋಗಿ ಸೇರಿಕೊಂಡ ಮೇಲಂತೂ ಈ ಉಗಿತ ಜೋರಾಯಿತು. ಗಾಡ್ಲಿ ಮಂಗನ ಕಾಟ ತಪ್ಪಿಸಲು ತನ್ನ ಕೈಲಾದುದನ್ನೆಲ್ಲ ಮಾಡಿದ್ದ. ಅವನ ತೋಟದಲ್ಲಿ ಹರಿಯುತ್ತಿದ್ದ ಚಿಕ್ಕ ಹಳ್ಳಕ್ಕೆ ಅಡ್ಡಗಟ್ಟೆ ಕಟ್ಟಿ ಅದರ ಧಾರೆ ತಿರುಗುವ ಚಕ್ರದ ಮೇಲೆ ಬೀಳುವಂತೆ ಮಾಡಿ ಅದು ತಿರುಗಿದಂತೆಲ್ಲ ಒಂದು ಕೋಲು ಡಮ್ ಡಮ್ ಡಬ್ಬ ಬಡಿಯುವಂತೆ ಮಾಡಿದ್ದ. ಆದರೆ ನಿರಂತರವಾಗಿ ಬರುವ ಅದರ ಸದ್ದು ಕೊನೆಗೆ ಮಂಗಗಳಿಗೆ ಜೋಗುಳದಂತೆ ಅಭ್ಯಾಸವಾಗಿ ಅದನ್ನು ಅವು ಗಣನೆಗೇ ತೆಗೆದುಕೊಳ್ಳುತ್ತಿರಲಿಲ್ಲ. ಮಂಗನ ಕಾಟ ತಪ್ಪಿಸಲು ಅವನು ಮಾಡಿದ ಅತ್ಯಂತ ತಮಾಷೆಯ ಪ್ರಯೋಗ ಎಂದರೆ ಶರಾಬಿನ ಮಡಕೆಯನ್ನು 4 ದೊಣ್ಣೆಗಳನ್ನು ತೋಟದಲ್ಲಿ ಇಟ್ಟಿದ್ದು. ಈ ಅದ್ಭುತ ಚಿಂತನೆಯನ್ನು ಅವನ ತಲೆಗೆ ಯಾರು ಹಾಕಿದರೋ ಗೊತ್ತಿಲ್ಲ. ಕೋಟಿಗಳು ಶರಾಬು ಕುಡಿದು ತಲೆಗೆ ನಿಶಾ ಏರಿ ದೊಣ್ಣೆ ತಗೊಂಡು ಹೊಡೆದಾಡಿಕೊಳ್ಳುತ್ತವೆ ಎಂಬುದು ಅವನ ಯೋಚನೆ. ಅವನ ಈ ವಿಧಾನವನ್ನು ನಾನು 4 ಜನ ಊರವರಿಗೆ ಹೇಳಿ ವಿನೋದ ಮಾಡಿದಾಗ ಅವರು ಅದಕ್ಕೆ ನಗದೆ ಇದು ಚಾಲ್ತಿಯಲ್ಲಿರುವ ವಿಧಾನವೇ ಎಂದು ಹೇಳಿದರು. ಅವರು ಅದನ್ನು ಗಂಭೀರವಾಗಿ ಪರಿಗಣಿಸಿದ್ದನ್ನು ನೋಡಿ ನನಗೂ ಕುತೂಹಲವಾಗಿ ಗಾಡ್ಲಿಯನ್ನು ಈ ಪ್ರಯೋಗ ಫಲಪ್ರದವಾಯಿತಾ ಎಂದು 4 ಬಾರಿ ಕೇಳಿದೆ. ಒಮ್ಮೆ ಕೇಳಿದಾಗ ಯಾರೋ ಇವನು ಇಟ್ಟ ಶರಾಬನ್ನು ಅರ್ಧಕ್ಕರ್ಧ ಕುಡಿದು ನೀರು ತುಂಬಿಸಿಟ್ಟಿದ್ದರೆಂದು, ಕೋತಿಗಳು ಆ ಕಲಬೆರಕೆ ಶರಾಬಿಗೆ ಇಷ್ಟಪಡಲಿಲ್ಲವೆಂದು ಹೇಳಿದ. ಇನ್ನೊಮ್ಮೆ ಕೇಳಿದಾಗ ಶರಾಬಿನ ಮಡಕೆ ಒಡೆದು ಹೋಗಿಟ್ಟೆಂದು, ಇವನಿಟ್ಟ ದೊಣ್ಣೆಗಳು ಇದ್ದಲ್ಲೇ ಇದ್ದುದರಿಂದ ಕೋತಿಗಳು ದೊಣ್ಣೆ ತಗೊಂಡು ಹೊಡೆವಾಡದೆ ಹಾಗೆ ಜಗಳ ಆಡಿಕೊಂಡು ಮಡಕೆ ಒಡೆದು ಹಾಕಿರಬಹುದೆಂದು ಹೇಳಿದ. ಒಮ್ಮೆ ಗಾಡ್ಲಿ ನನ್ನಲ್ಲಿಗೆ ಬಂದ. ಶರಾಬು ಮಡಕೆ ಪ್ರಯೋಗ ಫಲಕಾರಿ ಆಗಿರಲಿಲ್ಲ. ಕೋತಿಗಳು ತಮ್ಮ ತಲೆ ಒಡೆದುಕೊಳ್ಳುವುದನ್ನು ಬಿಟ್ಟು ಅವನ ಮಡಕೆ ಒಡೆಯಲು ಶುರು ಮಾಡಿದ್ದವು. ಅವನ ಯಜಮಾನರು ಬಂದು ಕೋತಿ ಕಾಟ ನಿಲ್ಲಿಸದಿದ್ದರೆ ಕೆಲಸದಿಂದ ತೆಗೆಯುತ್ತೇನೆಂದು ಹೇಳಿದರಂತೆ. ಚಿಂತೆಯಿಂದ ಗಾಡ್ಲಿ ನನಗೆ ಬಂದೂಕಿನಿಂದ ಕೋತಿ ಹೊಡೆದು ಕೊಡುತ್ತೀರಾ ಎಂದು ಕೇಳಿದ. ನಾನ್ಯಾಕೆ ಬಂದು ಹೊಡೆದು ಕೊಡಬೇಕು? ನಿನಗೆ ಕೋವಿ ಹೊಡೆಯಲು ಬರೋದಿಲ್ವೇನೋ ಎಂದು ಕೇಳಿದೆ. ಕೋವಿ ಹೊಡೆಯಲು ಬರುತ್ತೆ, ಆದರೆ ನಾನು ಮಂಗ ಹೊಡೆಯೋದಿಲ್ಲ ಸಾರ್. ಯಾಕೆ ಹೊಡೆಯೋದಿಲ್ಲ? ಮಂಗ ದೇವರಲ್ವೇ? ಇಲ್ಲಿವರೆಗೂ ಹೊಡೆದಿಲ್ಲ ಸಾರ್, ಈಗ ಯಾಕೆ ಹೊಡೆಯಲಿ? ಇಲ್ಲಿವರೆಗೂ ಹೊಡೆದಿಲ್ಲದಿದ್ರೆ ಏನಂತೆ, ಈಗ ಹೊಡಿ. ಏನೋ ನನ್ನ ನಂಬಿಕೆ ಸಾರ್, ನನಗ್ಯಾಕೆ ಸಾರ್ ಆ ಮಂಗನ್ನ ಕೊಂದ ಪಾಪ? ನಾಳೆ ನನಗೇನಾದರೂ ಹೆಚ್ಚು ಕಡಿಮೆ ಆಡ್ರೆ? ಸರಿ ಗಾಡ್ಲಿ, ಮಂಗ ದೇವರು ಅಂತ ನಿನಗಷ್ಟೊಂದು ನಂಬಿಕೆ ಇದ್ರೆ ನೀನು ನನಗೂ ಮಂಗನ್ನ ಹೊಡಿಬೇಡಿ ಅಂತ ಹೇಳಬೇಕೆ ಹೊರತು ನೀವು ಬಂದು ಹೊಡೆಯಿರಿ ಅಂತ ಹೇಗೆ ಹೇಳಿಯಾ? ಅದನ್ನು ಕೊಂದು ನಾಳೆ ನನಗೆ ಹೆಚ್ಚು ಕಡಿಮೆ ಆದ್ರೆ
ಎಂದು ಪ್ರಶ್ನಿಸಿದೆ. ಗಾಡ್ಲಿಗೆ ನನ್ನ ವಾದ ಅರ್ಥವಾಗಿರಬೇಕು. ಅದೂ ಸರಿ ಅನ್ನಿ, ನಾನ್ಯಾಕೆ ಮಂಗನ್ನ ಕೊಂದ ಪಾಪ ನಿಮ್ಮ ತಲೆಗೆ ಕಟ್ಟಬೇಕು ಎಂದು ನನ್ನ ವಾದವನ್ನು ಅನುಮೋದಿಸಿದ. ನಾನು ಅವನ ತೋಟಕ್ಕೆ ಹೋಗಿ ಮಂಗನ್ನ ಓಡಿಸಲು ಒಪ್ಪದಿದ್ದುದಕ್ಕೆ ಮುಖ್ಯ ಕಾರಣ, ಅಲ್ಲಿಂದ ಅವೇನಾದರೂ ಓಡಿದರೆ ಬರುತ್ತಿದ್ದದು ನಮ್ಮ ಕಡೆಗೆ. ಮೊನ್ನೆ ಪಂಚಾಯಿತಿಯಲ್ಲಿ ಎಲ್ಲರ ಆಕ್ರೋಶ ನೋಡಿದ್ದ ನಾನು ಮತ್ತೊಮ್ಮೆ ಪಂಚಾಯಿತಿಗೆ ಏರ್ಪಾಡು ಮಾಡಲು ತಯಾರಿರಲಿಲ್ಲ. ಗಾಡ್ಲಿ ಬೇಲೂರಿಗೆ ಮಂಗ ಹಿಡಿಯುವವರನ್ನು ಹುಡುಕಿಕೊಂಡು ಹೋದ. ಆದರೆ ಮಂಗ ಹಿಡಿಯಲು ಅವರು ಒಂದೊಂದು ಮಂಗಕ್ಕೆ 25 ರೂಪಾಯಿ ಕೇಳಿದ್ದರಿಂದ ಅಷ್ಟು ಕೊಡಲು ಸಾಧ್ಯವಿಲ್ಲದ ಗಾಡ್ಲಿ ಕಂಗಾಲು ಬಿದ್ದ. ಕೊನೆಗೆ ಮಂಗನ್ನು ಹಿಡಿಯಲು ಅವರ ಬಳಿ ಕಾಡಿ ಬೇಡಿ ಮಂಗನ ಬೋನನ್ನು ಬಾಡಿಗೆಗೆ ತೆಗೆದುಕೊಂಡು ಬಸ್ಸಿನ ಮೇಲೆ ಹಾಕಿಕೊಂಡು ಬಂದ. ಗಾಡ್ಲಿಯ ಮಂಗ ಹಿಡಿಯುವ ಯೋಜನೆಗಳು ತಮಾಷೆಯಾಗಿದ್ದವು ಹೊರತು ಪ್ರಯೋಜನಕಾರಿಯಾಗಿರಲಿಲ್ಲ. ಆದ್ದರಿಂದ ಅವನು ಬೋನನ್ನು ಪೋಡಿಯನ ಒಂಟೆದ್ದಿನ ಗಾಡೆ ಮೇಲೆ ಬಸ್ ನಿಲ್ದಾಣದಿಂದ ತೋಟಕ್ಕೆ ಸಾಗಿಸುತ್ತಿದ್ದಾಗ ನೋಡಿದ್ದೇನೆ ಹೊರತು ಅದು ಫಲಕಾರಿಯಾಯಿತು ಎಂದು ನಾನು ವಿಚಾರಿಸಲು ಹೋಗಲೇ ಇಲ್ಲ. ಸರ್ಕಸ್ ಕಂಪನಿಗಳು ಊರಿಂದೂರಿಗೆ ಹುಲಿ ಸಿಂಹಗಳನ್ನು ಸಾಗಿಸಲು ಉಪಯೋಗಿಸುತ್ತಿದ್ದ ಪಂಜರವನ್ನೇ ಮಂಗನ್ನು ಹಿಡಿಯುವ ಬೋನನ್ನಾಗಿ ಪರಿವರ್ತಿಸಲಾಗಿತ್ತು. ಆ ಬೋನಿಗೆ 2 ಕೋಣೆಗಳಿದ್ದವು. 2 ಕೋಣೆಗಳಿಗೂ ಮೇಲೆತ್ತಬಹುದಾದ ಬಾಗಿಲುಗಳಿದ್ದವು. ಹೊರಬಾಗಿಲನ್ನು ಮೇಲೆತ್ತಿ ಕೀಲು ಎಳೆದರೆ ಬಾಗಿಲು ಮೇಲೆ ನಿಲ್ಲುತ್ತಿತ್ತು. ಬೋನಿನ ಒಳಗೆ ಇದ್ದ ಅಡ್ಡ ಸಲಾಕಿಗಳಿಗೂ ಕೀಲಿಗೂ ತಂತಿ ಕಟ್ಟಿರುತ್ತಿದ್ದರು. ಕೋತಿಗಳು ಅಡ್ಡ ಸಲಾಕಿಗಳಲ್ಲಿ ಯಾವುದಾದರೂ ಒಂದನ್ನು ಅಲುಗಾಡಿಸಿದರೆ ಕೀಲು ಫಿಂದಕ್ಕೆ ಸರಿದು ಬಾಗಿಲು ಧಡಾರನೆ ಬಿದ್ದು ಕೀಲು ಬೀಗು ಹಾಕಿದಂತೆ ಬಾಗಿಲನ್ನು ಹಿಡಿದು ಬಿಡುತ್ತಿತ್ತು. ಕೋತಿಗಳು ಒಳಗಿಂದ ಕೈ ಹಾಕಿ ಕೀಲು ಸಡಲಿಸಲಾಗಲಿ ಬಾಗಿಲನ್ನು ಪುನಃ ಮೇಲೆತ್ತಲಾಗಲಿ ಸಾಧ್ಯವಿರಲಿಲ್ಲ. ಹೊರಗಿನಿಂದ ಮಾತ್ರ ಬಾಗಿಲನ್ನು ಪುನಃ ಮೇಲೆತ್ತಬಹುದಿತ್ತು. ಕೋತಿಗಳು ಒಳಗೆ ಸಿಕ್ಕಿಕೊಂಡ ಮೇಲೆ 2ನೇ ಕೋಣೆಯ ಬಾಗಿಲನ್ನು ಮೇಲೆತ್ತಿ ಸಿಕ್ಕಿಕೊಂಡ ಕೋತಿಯನ್ನು ಅದರೊಳಗೆ ಕಳುಹಿಸಿ ಬಾಗಿಲು ಭದ್ರಪಡಿಸಿದ ನಂತರ ಮತ್ತೆ ಹೊರಬಾಗಿಲನ್ನು ಮೇಲೆತ್ತಿ ಕೀಲು ಸಿಕ್ಕಿಸಿ ಇನ್ನೊಂದು ಕೋತಿಯನ್ನು ಹಿಡಿಯಲು ಸಿದ್ಧಪಡಿಸಬಹುದಿತ್ತು. ಅನೇಕ ಕೋತಿಗಳನ್ನು ಒಂದೊಂದಾಗಿ ಹಿಡಿದು ಅನಂತರ ಎಲ್ಲವನ್ನೂ ಒಟ್ಟಿಗೆ ಬೋನು ಸಮೇತ ಸಾಗಿಸಬಹುದಿತ್ತು. ಆದರೆ ದೊಡ್ಡದಾಗಿ ಕಾರಾಗೃಹದಂತೆ ಕಾಣುತ್ತಿದ್ದ ಆ ಬೋನಿನೊಳಗೆ ಕುಶಾಗ್ರ ಬುದ್ಧಿಯ ಕೋತಿಗಳು ಹೋಗಿ ಸಿಕ್ಕಿಕೊಳ್ಳುವುದು ತುಂಬಾ ಅಸಂಭವ ಎಂದೆನಿಸಿತು. ಅಕಸ್ಮಾತ್ 1-2 ಸಿಕ್ಕಿಬಿದ್ದರೂ ಅದರಿಂದ ಹೆದರಿ ಮಿಕ್ಕ ಕೋತಿಗಳು ಯಾವೂ ಹತ್ತಿರ ಸುಳಿಯಲಾರವು ಎಂದುಕೊಂಡೆ. ಕೆಲವು ದಿನಗಳ ನಂತರ ದನ ಕಾಯುವ ರಾಮ 1-2 ಮಂಗಗಳನ್ನು ಗಾಡ್ಲಿ ಬೋನಿನಲ್ಲಿ ಹಿಡಿದಿದ್ದಾನೆ ಎಂದು ಹೇಳಿದ. ಗಾಡ್ಲಿ ನನಗೆ ಮಾತನಾಡಲು ಸಿಕ್ಕಲಿಲ್ಲ. ನಾನು ಅವನ ತೋಟಕ್ಕೆ ಹೋಗಿ ಹೇಗೆ ಹಿಡಿದನೆಂದು ನೋಡಬೇಕೆಂದುಕೊಂಡರೂ ಕೆಲಸಗಳ ಮಧ್ಯೆ ಹೋಗಲಾಗಲಿಲ್ಲ. 1-2 ದಿನ ಕಳೆದ ಮೇಲೆ ರಾಮನೇ ಗಾಡ್ಲಿ ತುಂಬಾ ಮಂಗಗಳನ್ನು ಹಿಡಿದಿದ್ದಾನೆ, ಅವನ ಬೋನೆಲ್ಲ ಮಂಗಗಳಿಂದ ತುಂಬಿ ಹೋಗಿದೆ ಎಂದು ಹೇಳಿದ. ನನಗೆ ಕುತೂಹಲ ಹೆಚ್ಚಾಯಿತು. ತೋಟಕ್ಕೆ ಹೋಗಿ ಗಾಡ್ಲಿಯನ್ನು ವಿಚಾರಿಸಿದರೆ ಗಾಡ್ಲಿ ಬೆಳಗಿನ ಜಾವ ಪೋಡಿಯನ ಗಾಡಿಯಲ್ಲಿ ಬೋನನ್ನು ಹಾಕಿಕೊಂಡು ಕಾಡಿಗೆ ಮಂಗಗಳನ್ನು ಬಿಡಲು ಹೋದ ಎಂದು ಆಳು ಹೇಳಿದ. ಆಮೇಲೆ ಕೆಲವು ದಿನ ಗಾಡ್ಲಿ ನನಗೆ ಕಾಣಲಿಲ್ಲ. ಆದರೆ ಅವನ ವಿಷಯ ಇಬ್ಬರು ಊರವರು ಮಾತನಾಡಿಕೊಂಡು ಬರುತ್ತಿದ್ದರು. ಗಾಡ್ಲಿ ಕೋತಿಗಳನ್ನು ಕಾಡಿಗೆ ಬಿಡಲು ಒಯ್ದಾಗ ಬೋನಿನಿಂದ ಹೊರಬಂದ ಕೋತಿಗಳು ಗಾಡ್ಲಿಯನ್ನೇ ಬೋನಿಗೆ ತಳ್ಳಿ ಕೀಲು ಜಡಿದ್ದವಂತೆ. ಗಾಡ್ಲಿ ಬೋನಿನೊಳಗೆ 2 ದಿನ ಉಪವಾಸ ಬಿದ್ದು ಕಾಡಿನ ಪಕ್ಕದ ಹಳ್ಳಿಯವರು ಅವನನ್ನು ನೋಡಿ ಬಿಡಿಸಿದಾಗ ನೀರಿಡಿಕೆಯಿಂದ ಅರೆಜೀವ ಆಗಿದ್ದನಂತೆ ಎಂದು ನನಗೆ ಹೇಳಿದರು. ನಾನು ಈ ಕಾಡಿಗೆ ತೋಟ ಮಾಡಲು ಬಂದ ಮೇಲೆ ಎಂಥೆಂಥವೋ ಊಹಿಸಲಸಾಧ್ಯವಾದ ಚಿತ್ರವಿಚಿತ್ರಗಳನ್ನೇ ನೋಡಿದ್ದೇನೆ. ಆದರೆ ಗಾಡ್ಲಿಯನ್ನು ಕೋತಿಗಳೇ ಬೋನಿಗೆ ಹಾಕಿ ಕೂಡಿದವು ಎನ್ನುವುದನ್ನು ಮಾತ್ರ ನನಗೆ ನಂಬಲಾಗಲಿಲ್ಲ. ನನ್ನ ಅಪನಂಬಿಕೆಯನ್ನು ನೋಡಿ, ನಿಮಗೆ ನಮ್ಮ ಮಾತಿನಲ್ಲಿ ನಂಬಿಕೆ ಇಲ್ಲದಿದ್ದರೆ ಗಾಡ್ಲಿಯನ್ನೇ ಕೇಳಿ ನೋಡಿ ಎಂದು ಹೇಳಿ ಅವರಿಬ್ಬರು ಹೋದರು. ಬಹುಶಃ ಗಾಡ್ಲಿ ಕೋತಿಗಳನ್ನು ಕಾಡಿಗೆ ಒಯ್ದು ಇನ್ನಾರದ್ದೋ ತೋಟದ ಬಳಿ ಬಿಟ್ಟಿದ್ದಕ್ಕೆ ಅವರು ಗಾಡ್ಲಿಗೆ ಹೊಡೆದು ಬೋನಿಗೆ ಕೂಡಿ ಬಾಗಿಲು ಹಾಕಿರಬೇಕೆಂದು ನಾನು ಯೋಚಿಸಿದೆ. ಗಾಡ್ಲಿ ವಿಷಯದಲ್ಲಿ ಹಳ್ಳಿಯವರು ತಪ್ಪು ಕಲ್ಪನೆಯನ್ನು ಲಂಗುಲಗಾಮಿಲ್ಲದೆ ಹರಿಯಬಿಟ್ಟು 1ಕ್ಕೆ 2 ಮಾಡಿ ಮಾತನಾಡುತ್ತಿದ್ದುದು ಸರ್ವೇ ಸಾಧಾರಣ ಆಗಿತ್ತು. ಗಾಡ್ಲಿ ಸಿಕ್ಕಾಗ ಕೋತಿಗಳು ಬೋನಿಗೆ ನಿನ್ನನ್ನು ಕೂಡಿದ್ದು ನಿಜವೇ ಎಂದು ಕೇಳಿದೆ. ಅವನು ಬೋನಿನೊಳಗೆ ಸಿಕ್ಕಿಬಿದ್ದಿದ್ದೇನೋ ನಿಜವಾಗಿತ್ತು. ಆದರೆ ಅವನನ್ನು ಬೋನಿಗೆ ತಳ್ಳಿದ್ದು ಕೋತಿಗಳು ಅಲ್ಲ, ಮನುಷ್ಯರೂ ಅಲ್ಲ. ಕೆಲವು ಅಸಾಧಾರಣ ಆಕಸ್ಮಿಕಗಳಿಂದ ಗಾಡ್ಲಿ ಬೋನಿಗೆ ಬಿದ್ದ. ಮಂಗಗಳ ಬಗ್ಗೆ ಅವನಿಗಿದ್ದ ಪೂಜ್ಯತೆಯೇ ಇದಕ್ಕೆ ಕಾರಣ. ಬೋನಿಗೆ ಕೋತಿಗಳು ಬಿದ್ದಂತೆಲ್ಲ ಅವುಗಳನ್ನು 2ನೇ ಕೋಣೆಗೆ ಕಳುಹಿಸಿ ಬಾಗಿಲು ಹಾಕಿದ ಗಾಡ್ಲಿ ಅವು ಅಲ್ಲಿ ಹಸಿವಾಗಿ ಸಾಯಬಾರದೆಂದು ಹಲಸಿನ ಹಣ್ಣು, ಅನ್ನ, ನೀರು ಕೊಟ್ಟು ಚೆನ್ನಾಗಿ ನೋಡಿಕೊಂಡ. ಬೋನು ಭರ್ತಿಯಾಗುತ್ತಲೂ ಬೋನನ್ನು ಪೋಡಿಯನ ಗಾಡಿಯಲ್ಲಿ ಹೇರಿಕೊಂಡು ಜನ್ನಾಪುರದಿಂದ 10 ಮೈಲಿ ದೂರದ ಮನಾಲೆ ಜಂಗಲಿಗೆ ಅವುಗಳನ್ನು ಬಿಡಲು ಹೋದ. ಪೋಡಿಯನ ಸಹಾಯದಿಂದ ಕಾಡಿನಲ್ಲಿ ಬೋನನ್ನು ಇಳಿಸಿ ಬಾಗಿಲನ್ನು ತೆರೆದರೆ ಕೆಲವು ಕೋತಿಗಳೇನೋ ಓಡಿ ಹೋದವು. ಆದರೆ ಅನೇಕ ದಿನಗಳಿಂದ ಹೊತ್ತಿಗ ಸರಿಯಾಗಿ ಪುಷ್ಕಳ ಭೋಜನ ತಿಂದ ಬಹುಪಾಲು ಕೋತಿಗಳು ಬೋನಿನೊಳಗೆ ಇರಲು ನಿರ್ಧರಿಸಿ ಹೊರಹೋಗಲು ಪ್ರತಿಭಟಿಸತೊಡಗಿದವು. ಪೋಡಿಯನಿಗೂ ಗಾಡ್ಲಿಗೂ ಕೋತಿಗಳ ಮೇಲೆ ಭಕ್ತಿ ಇರಲಿಲ್ಲ. ಅವುಗಳನ್ನು ಹೆದರಿಸಲು ದೊಣ್ಣೆಯಲ್ಲಿ ಕೋತಿಗಳಿಗೆ ತಿವಿದಾಗ ಒಂದು ಕೋತಿಗೆ ಕೈ ಮುರಿದಿತ್ತಂತೆ. ಗಾಡ್ಲಿಗೆ ಕೋಪ ಬಂದು ಪೋಡಿಯನಿಗೆ ಬೈದು, ಸ್ವಲ್ಪ ಕಾಯೋ, ಬೋನಿನೊಳಗೆ ಅವು ಉಪವಾಸ ಬಿದ್ದರೆ ಅನಂತರ ಆಹಾರ ಹುಡುಕಿಕೊಂಡು
ತಪ್ಪಿಸಿಕೊಂಡು ತಾನಾಗೆ ಹೊರ ಹೋಗುತ್ತವೆ ಎಂದು ಹೇಳಿದ. ಪೋಡಿಯನಿಗೆ ಈ ಕೋತಿಗಳ ಕಾಟದಿಂದ ರೇಗಿತ್ತು. ಕೋತಿಗಳಿಗೆ ಉಪವಾಸ ಕೆಡವಿಸಲು ಕಾಯುತ್ತಾ ಕುಳಿತರೆ ತಾವೂ ಉಪವಾಸ ಬೀಳಬೇಕಾಗುತ್ತದೆ ಎಂಬುದನ್ನು ಮನಗಂಡು ಅವನು ಗಾಡ್ಲಿಗೆ, ನೀನು ಬೋನು ಖಾಲಿಯಾಗುತ್ತಲೂ ಬಂದು ಹೇಳು, ಗಾಡಿ ತರುತ್ತೇನೆ, ನನಗೆ ಕಾಯಲು ಸಾಧ್ಯವಿಲ್ಲ ಎಂದು ಹೇಳಿ ವಾಪಸ್ ಬಂದ. ಕತ್ತಲಾಗುವುದರೊಳಗೆ ಎಲ್ಲಾ ಕೋತಿಗಳು ಒಂದೊಂದಾಗಿ ಜಾಗ ಖಾಲಿ ಮಾಡಿದರೂ ಒಂದು ಸಾಧಾರಣ ಗಾತ್ರದ ಕೋತಿ ಮಾತ್ರ ಗಾಡ್ಲಿ ದಿನಾ ಒದಗಿಸುತ್ತಿದ್ದ ಊಟ ನಿರೀಕ್ಷಿಸಿ ಬೋನಿನೊಳಗೆ ಕುಳಿತೇ ಇತ್ತು. ಹಸಿವು ನೀರಿಡಿಕೆಯಿಂದ ತಾಳ್ಮೆ ಕಳೆದುಕೊಂಡ ಗಾಡ್ಲಿ ರೇಗಿ ಬೋನಿನೊಳಗೆ ನುಗ್ಗಿ ಮೂಲೆಯೊಳಗೆ ಹುದುಗಿಕೊಂಡು ಹಲ್ಲು ಕಿರಿದು ಹೆದರಿಸುತ್ತಿದ್ದ ಕೋತಿಯ ಬಾಲ ಎಳೆದು ಬೋನಿನ ಬಾಗಿಲಾಚೆ ದೂಡಿದ. ಅಲ್ಲಿಯವರೆಗೂ ತುಂಬಾ ಎಚ್ಚರದಿಂದಿದ್ದ ಗಾಡ್ಲಿ ಕೋತಿಯ ಪರಚಾಟದ ಗಡಿಬಿಡಿಯಲ್ಲಿ ಬೋನಿನ ನಡುವೆ ಇದ್ದ ಅಡ್ಡ ಸಲಾಕಿಗಳನ್ನು ಅಲುಗಾಡಿಸಿದ. ಕೋತಿಯೇನೋ ಹೊರಹೋಯಿತು, ಆದರೆ ಬೋನಿನ ಬಾಗಿಲು ಧಡಾರನೆ ಬಿದ್ದು ಹೊರಗಿನಿಂದ ಬೀಗು ಜಡಿನಂತೆ ಕೀಲು ಸಿಕ್ಕಿಕೊಂಡಿತು. ಬಾಗಿಲನ್ನು ಹೇಗಾದರೂ ಎತ್ತಲು ಗಾಡ್ಲಿ ಎಷ್ಟು ಪ್ರಯತ್ನಿಸಿದರೂ ಬೋನಿನ ಒಳಗಿನಿಂದ ಅದು ಸಾಧ್ಯವಾಗಲೇ ಇಲ್ಲ. ಕೋತಿಗಳು ಮತ್ತೆ ತೋಟಗಳಿಗೆ ಹಿಂದಿರುಗದಂತೆ ಅವುಗಳನ್ನು ಬಿಡಬೇಕೆಂದು ಬೋನನ್ನು ನಡುಕಾಡಿಗೆ ತಂದಿದ್ದರು. ಬೋನಿನೊಳಗೆ ಸಿಕ್ಕಿಬಿದ್ದ ಗಾಡ್ಲಿಯ ಕೂಗನ್ನು ಕೇಳಲು ಅಲ್ಲಿ ಯಾರೂ ಇರಲಿಲ್ಲ. 4-5 ಮನೆಗಳ ಮನಾಲೆ ಹಳ್ಳಿ ಇದ್ದದು ಅಲ್ಲಿಂದ 2 ಮೈಲಿ ದೂರ. 2 ದಿನ ಹಸಿವು ನೀರಿಡಿಕೆಯಿಂದ ಕಂಗೆಟ್ಟಿದ್ದ ಗಾಡ್ಲಿಯನ್ನು ಸೌದೆ ಆಯಲು ಬಂದ ಇಬ್ಬರು ಹೆಂಗಸರು ನೋಡಿದಾಗ ಗಾಡ್ಲಿ ಕೂಗಲು ಸಹ ತ್ರಾಣವಿಲ್ಲದೆ ಪಿಳಿಪಿಳಿ ಕಂಡುಬಿಡುತ್ತಿದ್ದನಂತೆ. ಬೋನಿನೊಳಗೆ ಇದ್ದ ಈ ಮಾನವನನ್ನು ನೋಡಿ ಹೆದರಿ ಬಿಳಿಚಿಕೊಂಡ ಹೆಂಗಸರು ಸೌದೆ ಹೊರೆ ಬಿಸಾಡಿ ಊರಿಗೆ ಓಟಕ್ಕಿಟ್ಟರು. ಇವರು ಮುಟ್ಟಿಸಿದ ಸುದ್ದಿಯಿಂದ ಮನಾಲೆ ಊರಿನ ಗಂಡಸರು ಬಂದು ಗಾಡ್ಲಿಯನ್ನು ಬೋನಿನಿಂದ ಹೊರಗೆ ಬಿಡುವಾಗ ಗಾಡ್ಲಿ ನೀರಿಗಾಗಿ ಬಾಯಿ ಬಿಡುತ್ತಿದ್ದನಂತೆ. ಗಾಡ್ಲಿ ನನ್ನೆದುರು ಪೋಡಿಯನಿಗೆ ಬಾಯಿಗೆ ಬಂದ ಹಾಗೆ ಬೈದು ಕಾಡಿನಲ್ಲಿ ತನ್ನನ್ನು ಕಷ್ಟಕ್ಕೆ ಸಿಕ್ಕಿಸಿದ, ಅವನೂ ಇದ್ದಿದ್ದರೆ ಹೀಗೆಲ್ಲ ಆಗುತ್ತಿರಲಿಲ್ಲ ಎಂದು ಹೇಳಿದ. ಆದರೆ ಪೋಡಿಯನಿಗೆ ಇವನು ಬೋನಿನೊಳಗೆ ಸಿಕ್ಕಿ ಬೀಳಬಹುದು ಎಂಬ ಕಲ್ಪನೆಯೇ ಇಲ್ಲದಿದ್ದರಿಂದ ಇವನು 2 ದಿನವಾದರೂ ಹಿಂದಿರುಗದಿದ್ದದು ಚಿಂತೆ ಅನುಮಾನಗಳನ್ನು ಉಂಟು ಮಾಡಿರಲಿಲ್ಲ. ಪೋಡಿಯನ ಹತ್ತಿರ ಮಾತನಾಡಿದಾಗ, 4 ಹೆಜ್ಜೆ ನಡೆದರೆ ಬೇಕಾದಷ್ಟು ಮನೆಗಳಿವೆ, ಅನ್ನ ನೀರು ಇಲ್ಲದೆ ಸಾಯುವ ಸಂದರ್ಭ ಉಂಟು ಇವನಿಗೆ ಅಂತ ನಾನ್ಯಾಕೆ ಅನುಮಾನ ಮಾಡಲಿ ಹೇಳಿ ಎಂದು ನನ್ನನ್ನೇ ಪ್ರಶ್ನಿಸಿದ. ಇದೊಂದು ವಿಚಿತ್ರವಾದ ಔಷಧಿ ಬೀಳಿನ ಕಥೆ. ಇದರ ಬಗ್ಗೆಯ ಸುಳ್ಳು, ನಿಜ, ಕಲ್ಪನೆಯ ಕಥೆಗಳು ಇವೆಲ್ಲವನ್ನೂ ಮೀರಿ ಈ ಬೀಳಿನ ಬಗ್ಗೆಯ ಸತ್ಯಾಂಶದ ಕೆಲವು ಪಾನನ್ನು ತಿಳಿದುಕೊಳ್ಳಲು ನನಗೆ 20 ವರ್ಷಗಳು ಹಿಡಿಯಿತೆಂದು ಹೇಳಿದರೆ ನಿಮಗೆ ಆಶ್ಚರ್ಯವಾಡಬಹುದು. ಆದರೂ ನಿಜ. ಒಮ್ಮೆ ಕಾಫಿ ಮೊಳಕೆಗಳನ್ನು ನೆಡುವ ಪಾತಿಗೆ ಚಪ್ಪರ ಹಾಕುತ್ತಿದ್ದೆವು. ಕವೆಗಳ ಮೇಲೆ ಕೂರಿಸಿದ ಅಡ್ಡಗಳುಗಳನ್ನು ಕಟ್ಟಲು ಕಾಡಿನ ಬೀಳುಗಳು ಬೇಕಾಯಿತು. ಕಾಡಿಗೆ ಹೋಗಿ ತೆಗೆದುಕೊಂಡು ಬಾ ಎಂದು ಸಣ್ಣನಿಗೆ ಹೇಳಿದೆವು. ಸಣ್ಣ ಕಾಡಿಗೆ ಹೋಗಿ ಬಳ್ಳಿಗಳನ್ನೆಲ್ಲ ಕಿತ್ತು ಬಳ್ಳಿಗಳ ದೊಡ್ಡ ಹೊರೆಯನ್ನೇ ಹೊತ್ತು ತಂದ. ಕಂತೆಯನ್ನು ಬಿಚ್ಚಿ ಆ ಬಳ್ಳಿಗಳ ಎಲೆಗಳನ್ನೆಲ್ಲ ಕಿತ್ತು ಕಟ್ಟಲು ಅವನ್ನು ದಾರದಂತೆ ಸಿದ್ಧ ಮಾಡುತ್ತಿದ್ದ ಮಾರ ಅದರಲ್ಲಿ ಒಂದು ಬೀಳನ್ನು ನೋಡಿ, ಅಯ್ಯೋ ನಿನ್ನ ಮನೆ ಹಾಳಾಗ, ಇದನ್ಯಾಕೋ ಕಿತ್ತೆ ಎಂದು ಸಣ್ಣನಿಗೆ ಬೈದ. ನಾನು ವಿಚಾರಿಸಿದಾಗ ಅದು ಔಷಧಿ ಬೀಳು ಎಂದು ಹೇಳಿದ. ಸಣ್ಣ ಅವು ಕಾಡಿನಲ್ಲಿ ಇನ್ನೂ ಬೇಕಾದಷ್ಟು ಇದೆ ಎಂದುದಕ್ಕೆ ಕೂಡಲೇ ಮಾರ, ಎಲ್ಲಿ ತೋರಿಸು ನಡಿ ಎಂದು ಸಣ್ಣನನ್ನು ಕಾಡಿಗೆ ಕರೆದುಕೊಂಡು ಹೊರಟ. ಕೇವಲ ಕುತೂಹಲಕ್ಕೆ ನಾನು ಹೊರಟೆ. ಈ ಔಷಧಿ ಬೀಳಿನ ಮೊದಲ ಪರಿಚಯ ನನಗಾಗಿದ್ದು ಹೀಗೆ. ಸಣ್ಣಪ್ಪ ಮಾರನಿಗೆ ಆ ಬಳ್ಳಿಯನ್ನು ತೋರಿಸಿದ ಕೂಡಲೇ ಮಾರ ಅದನ್ನು ತೆಗೆದು ಲಗುಬಗೆಯಿಂದ ಪಕ್ಕದಲ್ಲಿದ್ದ ಚಿಕ್ಕ ಮರವೊಂದಕ್ಕೆ ಸುತ್ತಿ ಕಟ್ಟಿಬಿಟ್ಟ. ಮಾರನ ವ್ಯವಹಾರ ನೋಡಿ ನನಗೆ ಆಶ್ಚರ್ಯ ಆಯಿತು. ಯಾಕೋ ಮಾರ, ಆ ಬೀಳನ್ನು ಗಿಡಕ್ಕೆ ಗಂಟು ಹಾಕ್ತಿದ್ದೀಯಾ ಎಂದು ಕೇಳಿದೆ. ಕಳ್ಳುಂಡೆದು ಅಲ್ಲಿ ಬಿದ್ದಿರಿ ಅಂತ ಎಂದ. ಯಾಕೋ, ಅದೆಲ್ಲಿಗೋಡೋಗ್ತದೆ? ಅಯ್ಯೋ, ಈ ಬೀಳಿನ ವಿಚಾರ ನಿಮಗೆ ಗೊತ್ತಿಲ್ಲ. ಇದು ಬೇಕಾದಾಗ ಬೇಕಾದೋರಿಗೆ ಸಿಗಬಾರದು ಅಂತ ಒಬ್ಬ ಋಷಿ ಶಾಪ ಇದೆ. ಬೇಕು ಅಂತ ಹುಡುಕಿದರೆ ತಲೆ ತಪ್ಪಿಸಿಕೊಂಡು ಬಿಡ್ತದೆ, ಪ್ರಾಣ ಹೋದರೂ ಸಿಕ್ಕೋದಿಲ್ಲ. ಅದಕ್ಕೆ ಕಣ್ಣಿಗೆ ಕಂಡಾಗ ಇದನ್ನು ಹಿಡಿದು ಯಾವುದಾದರೂ ಗಿಡಕ್ಕೆ ಕಟ್ಟಿಬಿಡಬೇಕು, ಬಿದ್ದಿರುವಲ್ಲಿ ಎಂದು ಮಾರ ವಿವರಣೆ ಕೊಟ್ಟ. ವಿಳ್ಳೆದೆಲೆ ಆಕಾರದ ಚಿಕ್ಕ ಎಲೆಗಳು, ದ್ರಾಕ್ಷಿ ಗೊಂಚಲಿನಂಥ ಗೊಂಚಲು ಕಾಯಿಗಳ ಬಳ್ಳಿಯದು. ಮಳೆ ಬಿದ್ದ ಕೂಡಲೇ ನೆಲದಿಂದೇಳುವ ಈ ಬೀಳು ಬೇಗ ಹೂವು ಕಾಯಿ ಬಿಟ್ಟು ಸತ್ತು ಹೋಗುತ್ತದೆ. ಆಮೇಲೆ ಮತ್ತೆ ಮೇಲೇಳುವುದು ಮುಂದಿನ ಮಳೆಗಾಲಕ್ಕೆ. ಅದಕ್ಕೆ ಇದನ್ನು ಹೇಗಾದರೂ ಜ್ಞಾಪಕ ಇಟ್ಟುಕೊಳ್ಳಲು ಇದಕ್ಕೆ ಒಂದು ಕಥೆಯನ್ನೇ ಕಟ್ಟಿ ಅದನ್ನು ಗಿಡಕ್ಕೆ ಕಟ್ಟಿಬಿಡುತ್ತಾರೆಂದು ಕಾಣುತ್ತದೆ. ಮಾರನ ಈ ಕಟ್ಟುಕಥೆಗಳ ದೆಸೆಯಿಂದ ಅವನು ಹೇಳುವುದರಲ್ಲಿ ಯಾವುದು ಸುಳ್ಳೋ ಯಾವುದು ನಿಜವೋ ಗೊತ್ತಾಗಲಿಲ್ಲ. ಈ ಪರಿಸ್ಥಿತಿ ಇವತ್ತು ಮಾರನ ಹೇಳಿಕೆಗಳಿಗೆ ಮಾತ್ರವಲ್ಲ, ಇಡೀ ಭಾರತೀಯ ನಾಟಿ ವೈದ್ಯ ಪದ್ಧತಿಗೆ ಹಿಡಿದಿರುವ ಪೀಡೆ. ಮಾಸ್ತಿ, ಬೈರ, ಅಪ್ಪಣ್ಣ, ಮಾರ ಮುಂತಾದವರೊಡನೆಲ್ಲ ಕಾಡು ತಿರುಗಿ ನಾನು ತಿಳಿದುಕೊಂಡ ಅನೇಕ ವಿಷಯಗಳಲ್ಲಿ ಗಿಡಮೂಲಿಕೆಗಳ ವಿಷಯಗಳು ಹಲವು. ಇವತ್ತು ಈ ಕಾಡುಗಳು ನಾಶವಾಗುತ್ತಿವೆ. ಇದರ ವಿಷಯ ತಿಳಿದವರೂ ಒಬ್ಬೊಬ್ಬರಾಗಿ ನಿರ್ಗಮಿಸುತ್ತಿದ್ದಾರೆ. ಇವೆರಡರಲ್ಲಿ ಯಾರೊಬ್ಬರೂ ಇಲ್ಲವಾದರೂ ಇನ್ನೊಂದು ನಿರುಪಯುಕ್ತವಾಗುತ್ತದೆ. ಈ ವಿಷಯಗಳನ್ನೆಲ್ಲ ಯಾರಿಗಾದರೂ ತಿಳಿಸುವುದು ಒಳ್ಳೆಯದೆಂದು ನನಗೆ ತವಕ.
ಆದರೆ ಈ ಮೂಲಿಕೆಗಳ ಅಸಾಧಾರಣ ಗುಣಗಳ ಬಗ್ಗೆ ನನ್ನ ವೈದ್ಯ ಮಿತ್ರರೊಂದಿಗೆ ಪ್ರಸ್ತಾಪಿಸಿದಾಗೆಲ್ಲ ಅವರು ಕೋಪಿಸಿಕೊಂಡು ನನ್ನನ್ನು ಅಜ್ಞಾನಿ ಎಂದು ಜರೆದು ಜಗಳವನ್ನೇ ಆಡುತ್ತಾರೆ. ನಾಟಿ ವೈದ್ಯರೂ ಸಹ ಈ ವಿಜ್ಞಾನಿ ವೈದ್ಯರುಗಳ ಬಗ್ಗೆ ಅಷ್ಟೇ ತಿರಸ್ಕಾರದ ಮಾತಾಡುತ್ತಾರೆ. ಈ ನಾಟಿ ವೈದ್ಯ ಬಲ್ಲವರು ಮಾರನಂತೆ ತಮ್ಮ ವೈದ್ಯಕ್ಕೆ ಅನೇಕ ಕುರುಡು ನಂಬಿಕೆಗಳನ್ನು ಧಾರ್ಮಿಕತೆಯನ್ನು ತಳಕು ಹಾಕಿರುವುದರಿಂದ ವಿಜ್ಞಾನಿಗಳಿಗೆ ಇವರನ್ನು ಹೀಯಾಳಿಸುವುದು ಅಲ್ಲಗಳೆಯುವುದು ಸುಲಭವಾಗಿದೆ. ಇದರೊಡನೆ ನಾಟಿ ವೈದ್ಯ ಬಲ್ಲ ಮಾರನಂದವರಿಗೆ ತಮ್ಮ ಮಾತನ್ನು ಇತರರು ಗಂಭೀರವಾಗಿ ಪರಿಗಣಿಸಿ ಆಗಬೇಕಾದ್ದು ಏನೂ ಇಲ್ಲ. ತಮ್ಮ ತಿಳುವಳಿಕೆಯನ್ನು ತಮ್ಮೊಂದಿಗೆ ಗೋರಿಗೆ ತೆಗೆದುಕೊಂಡು ಹೋಗಲು ಅವರೆಂದೋ ತಯಾರಾಗಿದ್ದಾರೆ. ಅನೇಕರು ಅದ್ಭುತ ಔಷಧಿಗಳು ಗೊತ್ತಿದ್ದು ಬೇಕೆಂದೇ ಯಾರಿಗೂ ಹೇಳದೆ ಸತ್ತೇ ಹೋಗಿದ್ದಾರೆ. ಈವತ್ತಿಗೂ ಮನುಕುಲವನ್ನು ಕಾಡಿಸುತ್ತಿರುವ ಅನೇಕ ಮರಣಾಂತಿಕ ರೋಗಗಳಿಗಿದ್ದ ಔಷಧಿಗಳು ಹೀಗೆ ಕಣ್ಮರೆಯಾಗಿ ಅಪಾರ ನಷ್ಟವಾಗಿದೆ ಎಂದು ನಾನು ದೃಢವಾಗಿ ನಂಬುತ್ತೇನೆ. ಮನುಷ್ಯ ಚಂದ್ರಮಂಡಲಕ್ಕೆ ಹೋಗಿ ಬಂದರೂ ಕ್ಷುದ್ರ ಬುದ್ಧಿ ಅಂಧಶ್ರದ್ಧೆಗಳನ್ನು ಮೀರಲು ಸಾಧ್ಯವಾಗಲಿಲ್ಲ. ಮಾರ ಆವತ್ತು ಆ ಬೀಳನ್ನು ಕಟ್ಟಿಹಾಕಿ ಅದು ಕಾಲಿನಿಂದ ತಲೆಯವರೆಗೂ ಪ್ರತಿಯೊಂದೂ ಔಷಧಿ ಎಂದು ಹೊಗಳಿದನೆ ಹೊರತು ಅದು ಯಾವುದಕ್ಕೆ ಔಷಧಿ ಎಂದು ಕರಾರುವಾಗಿ ಹೇಳಲಿಲ್ಲ. ಅದನ್ನು ಬೇಕೆಂದೇ ನನಗೆ ಹೇಳಲಿಲ್ಲವೋ ಅಥವಾ ಅವನಿಗೆ ಗೊತ್ತಿರಲಿಲ್ಲವೋ ಹೇಳಲಾರೆ. ನಾನಂದು ಬಲಾತ್ಕಾರ ಮಾಡಲಿಲ್ಲ. ದಿನ ಬೆಳಗಾದರೆ ಮೈನವಿರೇಳುವಂಥ ಕಟ್ಟುಕಥೆಗಳನ್ನು ಅವನು ಹೇಳುತ್ತಿದ್ದುದರಿಂದ ಔಷಧಿ ಬಳ್ಳಿಯನ್ನು ಮರಕ್ಕೆ ಕಟ್ಟುವುದಿರಲಿ, ಕೊರಳಿಗೆ ಉರುಳು ಹಾಕಿಕೊಂಡರೂ ಅದನ್ನು ಯಾರೂ ಗಂಭೀರವಾಗಿ ಪರಿಗಣಿಸುವ ಸ್ಥಿತಿಯಲ್ಲಿರಲಿಲ್ಲ. ಆದರೆ ಅವನ ಕಥೆಗಳು ಮಾತ್ರ ಸುಳ್ಳಾಗಿದ್ದರೂ ಸುಂದರವಾಗಿರುತ್ತಿದ್ದವು. ಒಮ್ಮೆ ಮಾರ ಕಾಡಿಗೆ ಕಳಲೆ ಕಡಿಯಲು ಹೋದಿದ್ದನಂತೆ. ಬಿದಿರಿನ ಸಂಧಿಯೊಳಗೆ ಕೈ ಹಾಕಿ ಕಳಲೆ ಕಡಿಯುತ್ತಿರಬೇಕಾದರೆ ಕೈಗೆ ಕತ್ತಿ ತಾಗಿ ಬಲವಾದ ಗಾಯವಾಯಿತು. ರಕ್ತನಾಳವೇ ಕತ್ತರಿಸಿ ಹೋಗಿ ರಕ್ತ ಚಿಲುಮೆಯಂತೆ ನುಗ್ಗಿತು. ಪಕ್ಕದಲ್ಲಿದ್ದವರೆಲ್ಲ ಗಾಬರಿಯಾಗಿ ರಕ್ತ ಹೊರಚಿಮ್ಮುವುದನ್ನು ನಿಲ್ಲಿಸಲು ಯಾವುದೋ ಎಲೆ ತಂದು ಗಾಯದ ಮೇಲೆ ಇಟ್ಟು ಪಂಚೆ ಹರಿದು ಬ್ಯಾಂಡೇಜ್ ಮಾಡಿದರು. ಮಾರ ಗಾಯದ ಕೈ ಅಲುಗಾಡಿಸದೆ ಹಿಡಿದುಕೊಂಡು ಇಲಾಜು ಮಾಡಿಸಲು ಹುಲಿಹಂದಲು ದೊರೆ ಹತ್ತಿರ ಹೋದ. ದೊರೆ ಔಷಧಿ ಬಾಟಲಿ, ಹತ್ತಿ, ಗಾಯಕ್ಕೆ ಹಾಕುವ ಪುಡಿ ಎಲ್ಲ ರೆಡಿ ಮಾಡಿದ. ಮಾರನ ಗಾಯಕ್ಕೆ ಸುತ್ತಿದ್ದ ಬ್ಯಾಂಡೇಜ್ ಬಿಚ್ಚಿ ಗಾಯಕ್ಕೆ ಮುಚ್ಚಿದ್ದ ಎಲೆ ತೆಗೆದನಂತೆ. ಆಶ್ಚರ್ಯ! ಒಳಗೆ ಗಾಯವೂ ಇಲ್ಲ, ಗಾಯದ ಕುರುಹೂ ಇಲ್ಲ. ದೊರೆಗೆ ಮಾರನ ಮೇಲೆ ಸಿಟ್ಟು ಬಂತು. ಎಲ್ಲಾ ನಿನ್ನ ತಮಾಷೆ ಮಾಡ್ತಿದ್ಯಾ ಎಂದು ರೇಗಿದನಂತೆ. ಮಾರ ತನ್ನ ಮೈಕೈಯೆಲ್ಲ ಆಗಿದ್ದ ರಕ್ತ, ಕತ್ತಿಗೆ ಹಿಡಿದಿದ್ದ ರಕ್ತ ಎಲ್ಲ ತೋರಿಸಿ ತಾನು ಖಂಡಿತ ನಾಟಕ ಆಡುತ್ತಿಲ್ಲ ಎಂದು ಗೋಗರೆದನಂತೆ. ದೊರೆಗೆ ಎಲ್ಲವನ್ನೂ ನೋಡಿದ ಮೇಲೆ ನಂಬಿಕೆ ಬಂತು. ಮಾರನ ಗಾಯದ ಮೇಲೆ ಇಟ್ಟಿದ್ದ ಎಲೆಯನ್ನು ತೆಗೆದು, ಈ ಎಲೆಯ ಗಿಡ ಎಲ್ಲಿದೆ ತೋರಿಸು, ನನ್ನ ಇಡೀ ತೋಟ ನಿನಗೆ ಬರೆದುಕೊಡುತ್ತೇನೆ ಎಂದು ಹೇಳಿದ. ಮಾರ ದೊರೆ ಕರೆದುಕೊಂಡು ಕಾಡಿಗೆ ಹೊರಟ. ಬೆಳಗ್ಗಿಂದ ಸಾಯಂಕಾಲದವರೆಗೂ ಇಡೀ ಕಾಡೆಲ್ಲ ಸುತ್ತುವರೆದರೂ ಆ ಎಲೆಯನ್ನು ಹೋಲುವ ಎಲೆಯ ಗಿಡ ಕಾಡಿನಲ್ಲಿ ಸಿಗಲಿಲ್ಲ. ದೊರೆಗೆ ಮಾರ ಬೇಕೆಂದೇ ಆ ಗಿಡ ತೋರಿಸದೆ ಈ ರೀತಿ ಕಾಡಿನಲ್ಲಿ ಅಲೆಸುತ್ತಿದ್ದಾನೆ, ಇಡೀ ತೋಟ ಒರೆದುಕೊಡುತ್ತೇನೆ ಎಂದು ಹೇಳಿದರೂ ಇವನಿಗೆ ತೃಪ್ತಿಯಿಲ್ಲವಲ್ಲ ಎಂದು ಸಿಟ್ಟೇ ಬಂತಂತೆ. ಕೋವಿ ತಂದು ತೋರಿಸುತ್ತೀಯೋ ಇಲ್ಲವೇ ಇದರಲ್ಲಿ ನಿನ್ನನ್ನು ಸುಟ್ಟು ಬಿಡಲೋ ಎಂದು ಕೇಳಿದನಂತೆ. ಮಾರನಿಗೆ ಜಂಗಾಬಲವೇ ಉಡುಗಿ ಗೋಳೋ ಎಂದು ಅಳುತ್ತಾ ದೊರೆ ಕಾಲಿಗೆ ಬಿದ್ದು ತನಗೆ ಖಂಡಿತ ಗೊತ್ತಿಲ್ಲ ಎಂದು ಹೇಳಿದಕ್ಕೆ ದೊರೆ ಕುಪಿತನಾಡಿ ಗೆಟ್ ಔಟ್ ಎಂದು ಬೈದು ಓಡಿಸಿದನಂತೆ. ನಿನ್ನದು ಶುದ್ಧ ಕಟ್ಟುಕಥೆ. ನೀನು ಕೈಗಾಯ ಮಾಡಿಕೊಂಡ ಬಿದಿರಿನ ಹತ್ತಿರ ಇದ್ದ ಎಲ್ಲಾ ಗಿಡಗಳನ್ನು ಹುಡುಕಿದ್ದರೆ ಅದ್ಯಾವ ಗಿಡ ಸಿಕ್ಕಿರಲಿಲ್ಲವೋ ಎಂದು ಕಥೆ ಕೇಳಿದ ನಾನು ಬೈದೆ. ಆ ಗಿಡ ಯಾವುದು ಎಂದು ಮುಂಗುಸಿಗೆ, ಕೆಂಬೂತಕ್ಕೆ ಗೊತ್ತೆಂದುಮು. ಹಾವುಗಳನ್ನು ಅವು ಹಿಡಿಯಲು ಹೋದಾಗ ಹಾವು ಕಚ್ಚಿದರೆ ಕೂಡಲೇ ಅವು ಆ ಗಿಡದ ಎಲೆ ತಂದು ಔಷಧಿ ಮಾಡುತ್ತವೆ ಎಂದುಮು ಇನ್ನೊಂದು ಕಥೆ ಹೇಳಿದ. ಮಾರನಿಗ ಬಲಗಡೆ ಹಲ್ಲುಗಳೇ ಇರಲಿಲ್ಲ. ಅನ್ನಾಹಾರಗಳನ್ನೆಲ್ಲ ಎಡಗಡೆಯೇ ಆಗಿದು ನುಂಗಬೇಕಿತ್ತು. ವಯಸ್ಸಾದ ಅವನಿಗೆ ಹಲ್ಲುಗಳು ಬಿದ್ದು ಹೋಗುವುದು ಸಹಜವಾದರೂ ಯಾಕೆ ಒಂದೇ ಕಡೆ ಬಿದ್ದು ಹೋಗಿದೆ ಎಂದು ನನಗೆ ಕುತೂಹಲವಾಯಿತು. ಒಂದು ದಿನ ಮಾರನನ್ನು, ಯಾಕೆ ನಿನಗೆ ಒಂದೇ ಕಡೆ ಹಲ್ಲುಗಳೆಲ್ಲ ಬಿದ್ದು ಹೋಗಿದೆ ಎಂದು ಕೇಳಿದೆ. ಕೇಳಿದ ಕೂಡಲೇ ಒಂದು ಸ್ವಾರಸ್ಯವಾದ ಕಥೆ ಹೇಳಿದ. ಆ ಹಲ್ಲುಗಳು ಬಿದ್ದಿದ್ದು ವಯಸ್ಸಾಗಿದ್ದರಿಂದ ಅಲ್ಲ, ಬಹಳ ವರ್ಷಗಳ ಹಿಂದೆಯೇ ಅವು ಬಿದ್ದು ಹೋಗಿವಂತೆ. ಮಾರ ಮೊಲಕ್ಕೆ ಒಮ್ಮೆ ಕಾಡಿನಲ್ಲಿ ಬಲೆ ಹಾಕಿದ್ದನಂತೆ. ಅದಕ್ಕೆ ರಾತ್ರಿ ಮೊಲಗಳು ಸಿಕ್ಕಿಕೊಂಡರೆ ಇವನಿಗಿಂತ ಮೊದಲು ಯಾರಾದರೂ ಅದನ್ನು ನೋಡಿದರೆ ಕದ್ದು ಬಿಡುತ್ತಾರೆ ಎಂದು ಮಾರ ಬೆಳಗಿನ ಝಾವವೇ ಎದ್ದು ಕಾಡಿಗೆ ಹೋದ. ಬಲೆಗೆ ಯಾವುದೂ ಮೊಲ ಸಿಕ್ಕಿರಲಿಲ್ಲ. ಅಲ್ಲೇ ಹಳ್ಳ ಹರಿಯುತ್ತಿತ್ತು. ಮಾರ ಇಲ್ಲೇ ಮುಖ ತೊಳೆದುಕೊಂಡು ಮನೆಗೆ ಹೋದರಾಯಕೆ ಎಂದು ಹಳ್ಳದ ಪಕ್ಕದಲ್ಲಿದ್ದ ಗಿಡವೊಂದರಿಂದ ಕಡ್ಡಿ ಮುಳಿದು ಅದನ್ನು ಜಗಿದು ಬ್ರಷ್ನಂತೆ ಮಾಡಿ ಬಲಗಡೆಯಿಂದ ಹಲ್ಲು ತಿಕ್ಕಲು ಶುರು ಮಾಡಿದನಂತೆ. 2 ಸಾರಿ ತಿಕ್ಕುವುದರೊಳಗೆ ಬಾಯೆಲ್ಲ ಒಂದು ತರ ಹುಳ್ಳಗಾಯವಾಯಿತು. ಈ ಕಡ್ಡಿ ಯಾಕೋ ಸರಿಯಿಲ್ಲ ಎಂದು ಅದನ್ನು ಎಸೆದು ಇನ್ನೊಂದನ್ನು ತೆಗೆದುಕೊಳ್ಳುವ ಮೊದಲು ಬಾಯಿ ತೊಳೆದುಕೊಳ್ಳೋಣ ಎಂದು ಹಳ್ಳದ ನೀರಿನಲ್ಲಿ ಮುಕ್ಕುಳಿಸಿ ಊಗಿದ. ಆ ಕಡ್ಡಿಯಲ್ಲಿ ಉಜ್ಜಿದ ಹಲ್ಲುಗಳಷ್ಟೂ ಒಂದೊಂದಾಗಿ ಕಳಚಿ ಉದುರಿ ಹೋದವಂತೆ. ಸದ್ಯಕ್ಕೆ ಎಲ್ಲಾ ಹಲ್ಲುಗಳನ್ನೂ ಉಜ್ಜಿರಲಿಲ್ಲ, ಹಾಗಾಗಿ ಬಚಾವಾದೆ. ಇಲ್ಲದಿದ್ದರೆ ಅನ್ನ ತಿನ್ನೋದಕ್ಕೂ ನನ್ನ ಬಾಯಲ್ಲಿ ಒಂದು ಹಲ್ಲು ಇರಲಿಲ್ಲ ಎಂದ ಮಾರ. ಲೋ ಮಾರ, ಸುಳ್ಳು ಹೇಳಿದರೂ ನಂಬುವಂತೆ ಸುಳ್ಳು ಹೇಳಬೇಕು ಕಣೋ ಎಂದು ಅವನ ಕಥೆ ಕೇಳಿದ ಮೇಲೆ ಗದರಿದೆ. ಸುಳ್ಳು ಯಾಕೆ ಹೇಳಲಿ? ಅಷ್ಟು ಹಲ್ಲು ಬಿದ್ದು ಹೋಗಿರೋದು ಕಾಣೋಲ್ವಾ? ಹಾಗಾದರೆ ಅದ್ಯಾವ ಗಿಡ ತೋರಿಸ್ತೀಯಾ?
ಕಾಡಿನಾಗೆ ಇಷ್ಟೊಂದು ಗಿಡ ಇದಾವೆ, ಅದರಾಗೆ ಯಾವುದು ಅಂತ ತೋರಿಸಲಿ ಅಯ್ಯ. ಒಂದು ಕೆಲಸ ಮಾಡಿ, ಈ ಕಾಡಿನಾಗೆ ಇರೋ ಗಿಡದ ಕಡ್ಡಿಯನ್ನೆಲ್ಲ ಮುರಿದು ತಿಕ್ಕಿ ನೋಡ್ತಾ ಬನ್ನಿ, ಯಾವುದು ಅಂತ ಪತ್ತೆ ಮಾಡಬಹುದು ಎಂದ. ನಾನ್ಯಾಕೆ ನೋಡಲಿ, ಈಗ ಸುಳ್ಳು ಹೇಳುತ್ತಿರೋದು ನೀನು ತಾನೇ, ನೀನೇ ತಿಕ್ಕಿ ನೋಡಿ ಪತ್ತೆ ಮಾಡು. ಅಯ್ಯೋ, ಈ ಕಾಡಿನೊಳಗೆ ಎಷ್ಟೊಂದು ಗಿಡ ಇದಾವೆ, ಅಷ್ಟೆಲ್ಲ ತಿಕ್ಕಿ ನೋಡುವಷ್ಟು ಆಯುಸ್ಸು ಇದೆಯಾ ನನಗೆ? ಅಲ್ಲೋ, ತಿಕ್ಕಿ ನೋಡ್ತಾ ಬಂದ್ರೆ ಅಕಸ್ಮಾತ್ ಹಲ್ಲು ಮತ್ತೆ ಹುಟ್ಟೋ ಹಂಗೆ ಮಾಡೋ ಮೂಲಿಕೆ ಸಿಕ್ಕದ್ರೆ? ಯಾವುದು ಕೈಗೆ ಸಿಗದೆ ಅಂತ ಹೇಗೆ ಹೇಳೋದಯ್ಯ? ಅಕಸ್ಮಾತ್ ಗ್ರಾಚಾರ ಕೆಟ್ಟು ಜೀವ ತೆಗೆಯೋ ಗಿಡ ಕೈಗೆ ಬಂದ್ರೆ? ಹಂಗಾದ್ರೆ ನನಗ್ಯಾಕೆ ಹೇಳ್ತೀಯ? ನೀವು ತಾನೇ ಸುಳ್ಳು ಹೇಳ್ತಿರೋದು, ನಿಮಗೆ ನಂಬಿಕೆ ಇಲ್ವಲ್ಲ? ಅಕಸ್ಮಾತ್ ನಿನ್ನ ಹುಡುಗನ ಮಾಡುವಂಥ ಮೂಲಿಕೆ ಸಿಕ್ಕದ್ರೆ ಏನ್ ಮಾಡ್ತೀಯೋ? ಅದು ಸಿಕ್ಕಿದರೂ ನನಗೆ ಬೇಡ. ಹುಡುಗ ಆದರೆ ಮತ್ತೊಂದು ಸಾರಿ ಮದುವೆ ಆಗಬೇಕಲ್ಲ. ಅದರೀ ಅಂಥ ಮೂಲಿಕೆ ನಮ್ಮ ಕಾಡೊಳಗೆ ಇಲ್ಲ ಅಂತ ತಿಳಿಬೇಡಿ ಎಂದು ಬತ್ತಳಿಕೆಯಿಂದ ಇನ್ನೊಂದು ಕಥೆ ತೆಗೆದುಬಿಟ್ಟ. ಬಹಳ ಹಿಂದೆ ಮಾರ ಮತ್ತು ಅವನ ಜೊತೆಗಾರ ಇಬ್ಬರು ಕಾಡುಕುರಿಗೆ ಉಳ್ಳ ಹಾಕಿ ಹಿಡಿದರಂತೆ. ಅದನ್ನು ಇಬ್ಬರೂ ಸಮಪಾಲು ಮಾಡಿಕೊಳ್ಳಬೇಕಲ್ಲ. ಹಳ್ಳದ ತಡಿಗೆ ಹೋಗಿ ಅಲ್ಲಿ ಚರ್ಮ ಸುಲಿದು ಮಾಂಸ ತುಂಡು ಮಾಡಿ ಹಸುಗೆ ಹರಿದರು. ಇಬ್ಬರೂ ಅವರವರ ಪಾಲನ್ನು ತೆಗೆದುಕೊಂಡು ಎಲೆಯಲ್ಲಿ ಸುತ್ತಿಕೊಂಡು ಮನೆಗೆ ಬಂದರಂತೆ. ಮನೆಯಲ್ಲಿ ಮಸಾಲೆ ಅರೆದು ಪಾತ್ರೆ ರೆಡಿ ಮಾಡಿ ನೀರು ಕುದಿಯಲು ಇಟ್ಟು ಮಾಂಸ ಪಾತ್ರೆಗೆ ಹಾಕಲು ಎಲೆ ಬಿಚ್ಚುತ್ತಾನೆ. ಆಶ್ಚರ್ಯ! ಎಲೆಯ ಕೊಟ್ಟೆಯೊಳಗೆ ಒಂದು ನಿಜವಾದ ಕಾಡು ಕುರಿ ಮಲಗಿದಿ. ಮಾರನನ್ನು ನೋಡಿಂದು ಎದ್ದು ಬಾಗಿಲಿನಿಂದ ಓಡೆ ಹೋಯ್ತು. ಮಾರ ಕುರಿ ಹಿಡಿಯುವ ಗಲಾಟೆಯಲ್ಲಿರಬೇಕಾದ್ರೆ ಮಾರನ ಹೆಂಡತಿ ಎಲೆ ತೆಗೆದು ಒಲೆಯೊಳಗೆ ಹಾಕಿಬಿಟ್ಟಳು. ಈ ಕಥೆಗೆ ಮಾತ್ರ ನಾನು ವಿವರಣೆಯನ್ನಾಗಲಿ ಪ್ರಶ್ನೆಯನ್ನಾಗಲಿ ಕೇಳಹೋಗಲಿಲ್ಲ. ಏಕೆಂದರೆ ಇದು ಮಾರನ ಕಲ್ಪನೆಯ ಅತಿರೇಕದ ಪರಮಾವಧಿಯಾಗಿತ್ತು. ಇಂಥ ಪ್ರಚಂಡ ಮೂಲಿಕೆಗಳಿಗಾಗಿ ತನ್ನ ಆಸ್ತಿ ಬರೆದು ಕೊಡುತ್ತೇನೆಂದು ಹುಲಿ ಹಂದಲು ದೊರೆ ಹೇಳಿದ್ದರೆ ಇದರಲ್ಲಿ ಆಶ್ಚರ್ಯವೇನಿಲ್ಲ. ಈಗ ನಾನಾ ತೋಟ ಕೊಟ್ಟು ಮಾರ ತೀರಿ ಹೋಗಿ ಎಷ್ಟೋ ವರ್ಷಗಳಾಗಿವೆ. ಮಾರನ ಮಾತುಗಳೆಲ್ಲ ಕಟ್ಟುಕಥೆಗಳೆಂದು ತಳ್ಳಿ ಹಾಕೋಣವೆಂದ್ರೆ ಹಾಗೂ ಅಸಾಧ್ಯ. ಕೊನೆಗೂ ಏನೋ ಒಂದು ಚೂರು ನಮ್ಮ ಅಂತಃಕರಣವನ್ನು ಕಾಡಲು ಉಳಿಯುತ್ತದೆ. ಸುಳ್ಳು ಹೇಳಲಾಗಲಿ, ನಿಜ ಹೇಳಲಾಗಲಿ, ನಮ್ಮನ್ನು ನಂಬಿಸಲಾಗಲಿ, ನಮ್ಮ ತರ್ಕಬುದ್ಧಿಯನ್ನು ತೃಪ್ತಿಪಡಿಸಲಾಗಲಿ, ಮಾರನಿಗಿದ್ದ ನಿರಾಸ್ತಿಕ್ತಿಯೇ ನಮ್ಮನ್ನು ಕಾಡಿಸುತ್ತದೆ. ಎಷ್ಟೋ ದಿನಗಳ ಅನಂತರ ಮಾರನ ಔಷಧಿ ಬೀಳಿನ ಸಂಗತಿ ಮತ್ತೆ ಮೇಲೆದ್ದು ಬಂತು. ಈ ಸಾರಿ ಆಪ್ಪಣ್ಣ ಆ ಬೀಳನ್ನು ಕಾಡಿನಲ್ಲಿ ಗಿಡಕ್ಕೆ ಕಟ್ಟುತ್ತಿದ್ದ. ಇದು ಯಾವ ಔಷಧಿಗೆ ಬರುತ್ತೆ ಎಂದು ಕೇಳಿದೆ. ಅದು ಅವನಿಗೆ ಗೊತ್ತಿರಲಿಲ್ಲ. ಇದರ ಎಲೆಯನ್ನು ಹಾಲಿಗೆ ಹಿಂಡಿದರೆ ಗಟ್ಟಿಯಾಗುತ್ತಂತೆ ಎಂದು ಹೇಳಿದ. ಬಹುಶಃ ಈ ಎಲೆ ಹುಳಿ ಇರಬಹುದು. ಇದನ್ನು ಹಿಂಡಿದಾಗ ಹಾಲು ಒಡೆಯುವುದನ್ನೇ ಇವರು ಗಟ್ಟಿಯಾಗುತ್ತೆ ಎಂದು ಹೇಳುತ್ತಿರಬಹುದು ಎಂದುಕೊಂಡು ನೀನು ನೋಡಿದೀಯಾ ಎಂದು ಕೇಳಿದೆ. ಹಾಗಂತ ಅನ್ನುತ್ತಾರಪ್ಪ, ಅದಕ್ಕೆಲ್ಲ ಹಾಲು ನಾನೆಲ್ಲಿಂದ ತರಲಿ ಎಂದು ಹೇಳಿದ ಅಪ್ಪಣ್ಣ. ಈ ಮೂಲಿಗೆಗಳ ಸುತ್ತ ಹಬ್ಬುವ ಕಥೆಗಳಿಗೆ ಹಾಗಾದರೆ ಏನಾದರೂ ಆಧಾರ ಇದೆಯಾ? ಹಾಗಾದರೆ ಈ ಬೀಳಿನ ಎಲೆಯನ್ನು ಹಾಲಿಗೆ ಹಿಂಡಿ ನೋಡೇ ಬಿಡಲೇ ನಿಂತು ಯೋಚಿಸಿದೆ. ಅವರಿವರನ್ನು ಅವಜ್ಞೆಯಿಂದ ಟೀಕಿಸುವ ಬದಲು ನಾನೇ ಏಕೆ ನೋಡಬಾರದು ಎನಿಸಿತು. ಆ ಬಳ್ಳಿಯ ಒಂದಷ್ಟು ಎಲೆ ಕಿತ್ತು ಗೆಳೆಯ ಪೆಥಾಲಜಿಸ್ಟ್ ಚಂದ್ರು ಹತ್ತಿರ ಒಯ್ದು ಅದರ ಪುರಾಣವೆಲ್ಲ ಹೇಳಿದೆ. ಇದನ್ನು ಈಗ ಪ್ರಯೋಗ ಮಾಡಿ ನೋಡೇ ಬಿಡಬೇಕೆಂದು ನಿರ್ಧರಿಸಿ ಹಾಲು ಹಾಳಾದರೂ ಪರವಾಗಿಲ್ಲ ಎಂದು 1 ಲೀಟರು ಹಾಲು ತಂದೆವು. ಮಿಕ್ಕ ವಿಜ್ಞಾನಿ ಮಿತ್ರರು ಕಟ್ಟುಕಥೆಗಳನ್ನು ಕಟ್ಟಿಕೊಂಡು ಹಾಲು ಹಾಳು ಮಾಡುತ್ತಿದ್ದೀರೆಂದು ನಕ್ಕರು. ನಾವು ಮೂರ್ಖರಾಗಲು ತಯಾರಾದ ಮೇಲೆ ಯಾರು ನಕ್ಕಲೆ ನಮಗೇನು? ಎಲೆಯನ್ನು ಹಾಲನ್ನು ಮಿಕ್ಸಿಗೆ ಹಾಕಿ ತಿರುಗಿಸಿ ನೀರು ಮಾಡಿದೆವು. ಅನಂತರ ಅದನ್ನೊಂದು ಪಾತ್ರೆಗೆ ಸುರಿದು ಹಾಲು ಒಡೆಯುತ್ತದೋ ಗಟ್ಟಿ ಮೊಸರಾಗುತ್ತದೋ ನೋಡುತ್ತಾ ಕುಳಿತೆವು. 1-2 ನಿಮಿಷ ಕಳೆಯಿತು. ಹಾಲು ಒಡೆಯಲೂ ಇಲ್ಲ, ಮೊಸರೂ ಆಗಲಿಲ್ಲ. ಹುಯ್ದಾಗ ಇದ್ದ ಹಾಗೆ ಇತ್ತು. ಸರಿ, 1 ಲೀಟರು ಹಾಲು ಹಾಳಾಯಿತು ಎಂದು ತೀರ್ಮಾನ ಮಾಡಿ ಕೈಯಲ್ಲಿ ಮುಟ್ಟಿ ನೋಡಿದೆ. ಹಾಲು ರಬ್ಬರಿನಂತೆ ಗಟ್ಟಿಯಾಗಿತ್ತು. ಪಾತ್ರೆ ಮುಗುಚಿದಾಗ ಪಾತ್ರೆಯಾಕಾರದ ಎರಕುದಂತಿದ್ದ ಗಟ್ಟಿ ಗಡ್ಡೆ ಈಚೆ ಬಂತು. ಓಹೋ, ಈ ಬೀಳಿಗೆ ಏನೋ ನಿಜಕ್ಕೂ ಮಹತ್ವದ ಗುಣ ಇರಬಹುದು ಎಂದು ನಮಗೆ ಗುಮಾನಿ ಶುರುವಾಯಿತು. ಇಷ್ಟೆಲ್ಲ ಆದರೂ ಇದು ಯಾವುದಕ್ಕೆ ಔಷಧಿ ಎಂದು ಮಾತ್ರ ಗೊತ್ತಾಗಲಿಲ್ಲ. ಗೊತ್ತಿರಲಿ ಗೊತ್ತಿಲ್ಲದಿರಲಿ, ಅದನ್ನು ಕಂಡವರೆಲ್ಲ ಮಾರನಂತೆ ಬಿದ್ದಿರುವಲ್ಲಿ ಎಂದು ಅದನ್ನು ಸಮೀಪದ ಗಿಡಗಳಿಗೆ ಹಿಡಿದು ಬಿಗಿಯವರು ಹೊರತು ಇಂಥದಕ್ಕೆ ಔಷಧಿ ಎಂದು ಅದರ ಗಂಟು ಬಿಚ್ಚಿ ಒಯ್ದನ್ನು ನೋಡಲಿಲ್ಲ. ಹೀಗೆ ಕಾಲ ಸರಿಯಿತು. ಮಾರನ ಔಷಧಿ ಬೀಳು ಮತ್ತೆ ನೆನಪಿನಿಂದ ಕಣ್ಮರೆಯಾಯಿತು. ಮೊನ್ನೆ ನನ್ನ ಬಳಿ ಕೆಲಸ ಮಾಡುತ್ತಿದ್ದ ಕೃಷ್ಣ ಬಂದ. ಆರೋಗ್ಯವಾಗಿದ್ದವನು ಏದುಸಿರು ಬಿಡುತ್ತಾ ಬಿಳಿಚಿಕೊಂಡು ನಿಂತಿದ್ದ. ತೋಟದ ಕೆಲಸ ಮಾಡುತ್ತಿದ್ದವನು ಅದನ್ನು ಬಿಟ್ಟು ರಿಕ್ಷಾ ಬಿಡುವ ಕೆಲಸ ಮಾಡುತ್ತಿದ್ದ. ಆಗಿನಿಂದ ಶುರುವಾಯಿತಂತೆ ಅವನಿಗೆ ಮಲವಿಸರ್ಜನೆಯೊಂದಿಗೆ ರಕ್ತ ಹೋಗುವುದು. ಈಚೆಗೆ ವಿಪರೀತ ಆಗಿ ಸುಸ್ತು, ದಮ್ಮು, ಉಬ್ಬಸ ಎಲ್ಲ ಶುರುವಾಯಿತೆಂದು ಹೇಳಿದ. ಅವನ ವಿವರಣೆಯಿಂದ ಅವನ ಕಾಯಿಲೆ ಮೂಲವ್ಯಾಧಿ ಇರಬೇಕೆನಿಸಿತು. ನನಗೆ ತಿಳಿದಂತೆ ಆಲೋಪಥಿಯಲ್ಲಿ ಶಸ್ತ್ರಚಿಕಿತ್ಸೆಯೇ ಅದಕ್ಕೆ ಮದ್ದು. ದುಡಿದು ಬದುಕುತ್ತಿದ್ದ ಕೃಷ್ಣನ ಕಷ್ಟ ನೋಡಿ ಮರುಕು ಆಯಿತು.
ಮನೆಯಲ್ಲಿ ಹೆಂಡತಿ, ಚಿಕ್ಕ ಚಿಕ್ಕ ಮಕ್ಕಳು. ಹಲವಾರು ದಿನ ಆಸ್ಪತ್ರೆಗೆ ಸೇರಿಕೊಂಡು ದುಬಾರಿ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳುವುದು ಹೇಗೆ ಎಂದು ಯೋಚಿಸಿದೆ. ಕೃಷ್ಣ ನನ್ನ ಹತ್ತಿರ ಕೊಂಚ ಹಣ ತೆಗೆದುಕೊಂಡು ಆಸ್ಪತ್ರೆಗೆ ಹೋದ. ಅಲ್ಲಿ ಡಾಕ್ಟರು ಇದಕ್ಕೆ ಶಸ್ತ್ರಚಿಕಿತ್ಸೆ ಒಂದೇ ದಾರಿ ಎಂದರು. ಕೃಷ್ಣ ಗಾಬರಿ ಬಿದ್ದ. ಕೃಷ್ಣನಿಗೊಬ್ಬ ಮಲಯಾಳಿ ಸನ್ಯಾಸಿ ಗೊತ್ತಿದ್ದ. ಹಿಂದೊಮ್ಮೆ ಅವನಿಗೆ ಮೈಯೆಲ್ಲ ಕುರು ಏಳಲು ಶುರುವಾದಾಗ ಯಾವುದೋ ಮರದ ಚಕ್ಕೆ ಕೊಟ್ಟು ಇದನ್ನು ತೇದು ಬಾತಿನ ಮೊಟ್ಟೆಗೆ ಮಿಶ್ರ ಮಾಡಿ 10 ದಿನ ತಿನ್ನು ಎಂದು ಸನ್ಯಾಸಿ ಕೊಟ್ಟಿದ್ದ. ತಿಂದ ಮೇಲೆ ಕೃಷ್ಣನಿಗೆ ಒಂದೇ ಒಂದು ಕುರು ಏಳಲಿಲ್ಲ. ಕೃಷ್ಣ ಈ ಸಾರಿಯೂ ಆ ಸನ್ಯಾಸಿ ಹತ್ತಿರ ಹೋದ. ಸನ್ಯಾಸಿ ತುಂಬ ವಯಸ್ಸಾದವನು. ನಿನಗೆ ಔಷಧಿ ಹುಡುಕಿಕೊಡಲು ತ್ರಾಣವಿಲ್ಲ. ನಾನು ಅದರ ಲಕ್ಷಣಗಳನ್ನು ವಿವರಿಸುತ್ತೇನೆ. ಆ ಬಳ್ಳಿ ಹುಡುಕಿ ಅಗೆದು ಅದರ ಗಡ್ಡೆ ತಗೊಂಡು ಕಡೆದು ಹಾಲಿನಲ್ಲಿ ಕದರಿ 5 ದಿನ ಕುಡಿ ಎಂದು ಹೇಳಿದನಂತೆ. ನಾನು ನೋಡಿದಾಗ ಕೃಷ್ಣ ಕಾಡಿನಲ್ಲಿ ಬೀಳು ಹುಡುಕುತ್ತಿದ್ದ. ಅದರ ವಿವರಣೆ ಕೇಳಿದಾಗ ಅದು ಮಾರ ಮತ್ತು ಅಪ್ಪಣ್ಣ ಹಿಡಿದು ಓಡಿ ಹೋಗದಂತೆ ಗಿಡಕ್ಕೆ ಕಟ್ಟಿದ್ದ ಮೂಲಿಕೆ ಬೀಳು ಎಂದು ಸ್ಪಷ್ಟವಾಯಿತು. ಕೃಷ್ಣನಿಗೆ ತೋರಿಸಿ ಅದರ ಬುಡ ಅಗೆದೆವು. ತುಂಬ ಆಳದಲ್ಲಿ ಅದರ ಗಡ್ಡೆ ಇಟ್ಟು ಅದನ್ನು ಅರೆದು ಕುಡಿಯುತ್ತಂತೆ ಒಂದೇ ಹೊತ್ತಿಗೆ ಕೃಷ್ಣನಿಗೆ ಮೂಲವ್ಯಾಧಿ ಶಮನವಾಯಿತು. 5 ದಿನ ಕುಡಿಯುವುದರೊಳಗೆ ಸಂಪೂರ್ಣ ವಾಸಿಯಾಯಿತು. ಕೃಷ್ಣ ರಿಕ್ಷಾ ಡ್ರೈವರ್ ಕೆಲಸಕ್ಕೆ ವಿದಾಯ ಹೇಳಿಬಿಟ್ಟ. ಇದೆಲ್ಲದಕ್ಕಿಂತ ತಮಾಷೆ ಎಂದರೆ ಕೃಷ್ಣ ಗಡ್ಡೆ ಅಗೆದು ತೆಗೆದಾಗ ಗಡ್ಡೆಯ ಒಂದು ಚೂರು ಮುರಿದು ಏನು ರುಚಿ ಇರುತ್ತೆ ನೋಡೋಣ ಎಂದು ನಾನು ಬಾಯಿಗೆ ಹಾಕಿಕೊಂಡು ಅಗೆದು ತಿಂದೆ. ಕೊಂಚ ಕಹಿ ಇತ್ತು ಅಷ್ಟೇ. ನನಗೆ ಬಲಗಾಲು ಹಿಮ್ಮಡಿ ಅನೇಕ ದಿನಗಳಿಂದ ನೋಯುತ್ತಿತ್ತು. ಹೆಚ್ಚಿಗೆ ದೂರ ನಡೆದರೆ ಸಾಕು, ಕುಂಟಿಕೊಂಡೇ ನಡೆಯಬೇಕಿತ್ತು. ಇದರೊಡನೆ ಈಚೆಗೆ ಹಿಮ್ಮಡಿ ಎಲುಬಿನ ಪಕ್ಕ ಒಂದು ದಪ್ಪ ಗಡ್ಡೆ ಎದ್ದಿತ್ತು. ಡಾಕ್ಟರು ಅದನ್ನು ಶಸ್ತ್ರಚಿಕಿತ್ಸೆ ಮಾಡಿ ತೆಗೆಯಬೇಕೆಂದು ಹೇಳಿದ್ದರು. ಕೃಷ್ಣನ ಹತ್ತಿರ ಆ ಗಡ್ಡೆ ಚೂರು ತೆಗೆದುಕೊಂಡು ತಿಂದ ಮೇಲೆ 2 ದಿನಕ್ಕೆ ನೋಡುತ್ತೇನೆ ಆ ಗಡ್ಡೆ ಎಲ್ಲಿತ್ತಂದೇ ಪತ್ತೆ ಮಾಡಲಾಗದಂತೆ ಮಂಗಮಾಯವಾಯಿತು. ಇದು ಮೂಲಿಕೆ ಬಳ್ಳಿಯ ಪ್ರಭಾವ ಎಂದು ಹೇಗೆ ಖಚಿತವಾಗಿ ಹೇಳಲಿ? ಕೇವಲ ಅಕಸ್ಮಾತಿದ್ದರೂ ಇರಬಹುದು. ಅಥವಾ ಮೂಲಿಕೆ ಬಳ್ಳಿಯದೇ ಪ್ರಭಾವ ಎಂದಾದರೂ ಮನುಷ್ಯ ದೇಹದಲ್ಲಿ ಉಂಟಾಗುವ ಗಡ್ಡೆಗಳಲ್ಲಿ ಅನೇಕ ತರಹದ್ದವಿವೆ. ಇವುಗಳಲ್ಲಿ ಕೆಲವು ಗಡ್ಡೆಗಳ ಮೇಲೆ ಮಾತ್ರ ಮೂಲಿಕೆ ಬಳ್ಳಿ ಪ್ರಭಾವ ಬೀರಬಹುದು. ಇವುಗಳನ್ನೆಲ್ಲ ಯಾರು ಸಂಶೋಧಿಸುವವರು? ಮಾರನಂತವರಿಗೆ ಸಂಶೋಧಿಸಿ ಆಗಬೇಕಾದದ್ದು ಏನೂ ಇಲ್ಲ. ಮಲಯಾಳಿ ಸನ್ಯಾಸಿ ಸಹ ವೃದ್ಧಾಪ್ಯದ ನಿತ್ರಾಣದಿಂದ ಕೃಷ್ಣನಿಗೆ ಬಳ್ಳಿ ವಿವರಿಸಿ ಹೇಳಿ ಅದರ ಗಡ್ಡೆ ಅಗೆದು ತೆಗೆದುಕೊಳ್ಳು ಎಂದು ಹೇಳಿದನೇ ಹೊರತು ಇಲ್ಲದಿದ್ದರೆ ಅವನೇ ಹೋಗಿ ಗೋಪ್ಯವಾಗಿ ಗಡ್ಡೆ ಅಗೆದು ತಂದುಕೊಡುತ್ತಿದ್ದ. ಈ ನಾಟಿ ವೈದ್ಯರ ಬಲವಾದ ಒಂದು ನಂಬಿಕೆ ಎಂದರೆ ಔಷಧಿ ಯಾವುದು ಎಂದು ಹೇಳಿಬಿಟ್ಟರೆ ಔಷಧಿಯ ಗುಣ ನಷ್ಟವಾಗಿ ಬಿಡುತ್ತೆ ಎನ್ನುವುದು. ಈ ನಂಬಿಕೆಯ ದೆಸೆಯಿಂದ ಇಂದು ಭಾರತದ ನಾಟಿ ವೈದ್ಯ ಪದ್ಧತಿಯೇ ನಷ್ಟವಾಗುತ್ತಿರಲಿದೆ.